325ನೇ ಅಂಕ 325ನೇ ಅಂಕ ಅಂದರೆ ವಿದ್ಯಾಸಾಗರದ 6ನೇ ತರಂಗದ 325ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೆ ಜಾಗೃತ ಪದಾರ್ಥಗಳು ಮತ್ತು ಅವುಗಳ ಜ್ಞಾನ ಇವು ಜೊತೆಗೆ ಅವು ಉತ್ಪನ್ನವಾಗಿ ಜೊತೆಗೆ ನಷ್ಟವಾಗುತ್ತವೆ ಅನ್ನೋದು ವೇದದ ಮುಖ್ಯ ಸಿದ್ಧಾಂತ ಅನ್ನೋದು. ಅಂದ್ರೆ ಜಾಗ್ರ ಸ್ವಪ್ನ ಇವೆರಡು ಸಮಾನ. ಆದ್ರೆ ನಮಗೆ ಮೊದಲೇನಿತ್ತು, ಜಾಗೃತ ಸತ್ಯ, ಜಾಗೃತ ಪದಾರ್ಥಗಳು ಸತ್ಯದವು, ಸ್ವಪ್ನ ಪದಾರ್ಥಗಳು ಮಿಥ್ಯ ಅನ್ನೋ ಜ್ಞಾನ. ಅದರ ಮುಖ್ಯ ಸಿದ್ಧಾಂತ ಸತ್ಯ ಅಲ್ಲಿ ಜಾಗೃತವನ್ನು ಕೂಡ ಸ್ವಪ್ನ ಸಮಾನವಾಗಿ ಮಾಡಿ ಅದಕ್ಕಾಗಿ ಅಂದ್ರ ಅಲ್ಲಿ ಮೊದಲು ಒಂದು ಜಂಗ ಮಾಡಿದ್ದ. ಈಗ ನಾವು ಜಾಗೃತದಾಗಿದ್ದಾಗ ಇದು ರೂಮ್, ಇಲ್ಲಿ ಪಂಕ, ಟೇಬಲ್, ಲೈಟ್, ಟಿವಿ ಎಲ್ಲ ಇದ್ದು, ಆಮೇಲೆ ನಿದ್ರಾವಸ್ಥೆ ಸ್ವಪ್ನ ಅಥವಾ ಸುಷುಪ್ತಿ ಅವಸ್ಥೆ ಆದ ನಂತರ ಮತ್ತೊಮ್ಮೆ ಜಾಗೃತ ಆಗುತ್ತೆ. ಮರುದಿನ ಅವಸ್ಥೆ ಇರ್ತಾವೆ. ನಿನ್ನೇನಿದ್ದು ಅವಸ್ಥೆ ಅದಾವು. ಅದು ವಿದ್ಯೆ ಹಂಗದಿರಿ ಅಂತ ಹೆಂಗ್ ಜಂಗ ಮಾಡಿದ್ದಾರೆ. ಅದಕ್ಕೆ ಅವರು ಮುಖ್ಯ ಸಿದ್ಧಾಂತದ ಒಂದು ದೃಷ್ಟಿವಾದಂತರವಾಗಿ ವಿಚಾರ ಮಾಡಿದ್ರೆ ಅಂದ್ರೆ ಅಲ್ಲಿ ಜ್ಞಾತ ಸತ್ಯೆಯಿಂದ ಅಜ್ಞಾತ ಸತ್ಯೆಯಿಂದ ಅದೇನು ಹೊಂದುತ್ತದೆ. 3 ಸತ್ತ ಪ್ರಕಾರ. ಜ್ಞಾತ ಸತ್ಯೆಯಲ್ಲಿ 2 ಸತ್ತ. ಒಂದು ಬ್ರಹ್ಮ ಪಾರಮಾರ್ಥ ಸತ್ತ, ಉಳಿದೆಲ್ಲ ಪ್ರಾತಿಭಾಷಿಕ ಸತ್ತ. ಅದರಂತೆ ಏನಾಗಿಬಿಡ್ತದೆ ಅಲ್ಲಿ, ಜಾಗೃತ ಪದಾರ್ಥಗಳಾಗಲಿ ಸ್ವಪ್ನ ಪದಾರ್ಥಗಳಾಗಲಿ ಅವು ಜ್ಞಾನ ಸಂಕಾಲದಲ್ಲಿ ಇದ್ದಂತೆ ತೋರ್ತಾವು. ಆ ಜ್ಞಾನ ಏನಂದ್ರೆ ಇಲ್ಲ ಅಂದ್ರೆ ಅರ್ಥಾತ್ ಜ್ಞಾನ ಸಂಕಾಲದಲ್ಲಿ ಅದರ ನೂತನ ಅನಿರ್ವಚನೆ ಉತ್ಪತ್ತಿ ಆಗುತ್ತದೆ. ಆ ನಿನ್ನಿದ್ದ ಮೊದಲ ಅನ್ನೋದು ಇಲ್ಲ. ಆ ವಸ್ತುವಿನ ಜ್ಞಾನ ಏಕಕಾಲದಲ್ಲಿ ಉತ್ಪತ್ತಿ, ಏಕಕಾಲದಲ್ಲಿ ನಷ್ಟ ಆಗ್ತದೆ. ಸರ್ಪ ಜ್ಞಾನ ಏಕಕಾಲದಲ್ಲಿ ಉತ್ಪತ್ತಿ, ಏಕಕಾಲದಲ್ಲಿ ನಷ್ಟ. ರಜ್ಜು ಸರ್ಪದಲ್ಲಿ ಯಾಕೋ ಜಾಗೃತ ಪದಾರ್ಥದಲ್ಲಿಯೂ ವಸ್ತುಗಳು ಕೂಡ ಅದೇ ರೀತಿ. ಎಲ್ಲಿ ಜ್ಞಾತ ಸತ್ಯ ಅಂದ್ರ ಅಲ್ಲಿ 3 ಸತ್ತ ಏನಿದೆ, 2 ಸತ್ತ. ಅಂದ್ರೆ ಮುಂದೆ ಉತ್ತಮ. ಯಾಕಂದ್ರೆ ಈಗ ಪ್ರೈಮರಿ ಸೆಕ್ಷನ್ ಹೈಸ್ಕೂಲ್ ದಾಟಿ ಕಾಲೇಜ್ ಹೋದ್ಮೇಲೆ ಮತ್ತೆ ಸಬ್ಜೆಕ್ಟ್ ಅದು ಮೇಲ್ಮಟ್ಟಕ್ಕೆ ಬರೋದಲ್ಲ, ಅದಲ್ಲ ಆ ರೀತಿ. ಅದಕ್ಕಾಗಿ ಅದನ್ನು ಕಳೆದು ಅದನ್ನು ಇದನ್ನು ತೆಗೆದು ಹೋಗೋದಕ್ಕೆ ಎಲ್ಲ ಸರ್ವಂ ಕವಿದ ಬ್ರಹ್ಮ ತರಿಗಳು ಎಂಬುದಕ್ಕೆ ಅವಾಗ ಕೂಡ ಜ್ಞಾನ. ಹಿಂಗ ಅದಕ್ಕ ಈಗೇನ್ ಹೇಳ್ತಾರೆ ಅಂತಂದ್ರೆ, ಜಾಗೃತಿ ಪದಾರ್ಥಂಕ ಪರಸ್ಪರ ಕಾರ್ಯಕಾರಣ ಭಾವನೆ ಏನ್ ಹೇಳ್ತಾರೆ. ಈಗ ಜಾಗೃತ ಪದಾರ್ಥಗಳು ಪರಸ್ಪರ ಕಾರ್ಯಕಾರಣ ಭಾವ ಅಂದ್ರೆ ಒಂದು ಕಾರಣದಿಂದ ಕಾರ್ಯ ಹುಟ್ಟುತ್ತೈತಿ ಅನ್ನೋದೈತಲ್ಲ ನೇಮ್.
ಅದಿಲ್ಲ ಅಂತ ಈಗ ಅದನ್ನು ಹಾಕಿರ್ತಾರೆ. यद्यपि स्वप्न से जागे पुरुष को ऐसी प्रतिभिज्ञा हो गए, यद्यपि यद्यपि का शंका मानता है स्वप्न से जागे पुरुष को ऐसी प्रतिभिज्ञा हो गए. प्रतिभिज्ञा अंदर ಪ್ರತ್ಯವಿಜ್ಞಾ ಒಬ್ಬರೇ ಹೊಸ ಯಾರು ಒಂದ್ಸಲ ನೋಡಿ ಮತ್ತೆ ಇನ್ನೊಂದ್ಸಲ ನೋಡಿರ್ತದ ಪ್ರತ್ಯವಿಜ್ಞಾ ಒಬ್ರು ಯಾರೋ ಬಂದಿರೋ ಫಸ್ಟ್ ನೋಡಿರ್ತಾರೆ ಪರಿಚಯ ಇರಲಿಲ್ಲ ಆಮೇಲೆ ಅಷ್ಟು ಮತ್ತೊಂದ್ಸಲ ಅಂತ ಕೇಳಿಲ್ಲ ನಾ ಲಕ್ಷಣ ಕೇಳೇನೆ ನಾ ಯಾವಾಗ ಕೇಳಿದ್ರು ಲಕ್ಷಣ ಆದ್ಮೇಲೆ ಕಾಯ್ದ ಕಲಂ ಹಾಗೆ ಇಲ್ಲಿ ಲಕ್ಷಣ ಲಕ್ಷಣ ಪ್ರಮಾಣಾಭ್ಯಾಮ್ ವಸ್ತು ಅದಕ್ಕೆ ಪ್ರತ್ಯಕ್ಷ ಜ್ಞಾನ का सामग्री सहित संस्कार जन्य ज्ञान प्रत्यक्ष ज्ञान ಅಂತ ಹೇಳಲ್ಪಡುತ್ತದೆ. ಆದ್ದರಿಂದ ಅರ್ಥ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಕನ್ನಡದೊಳಗೆ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಸಂಸ್ಕಾರಜನ್ಯ ಜ್ಞಾನಗಳ ಪ್ರತ್ಯಭಿಜ್ಞಾ ಅನ್ನುತ್ತಾರೆ. प्रत्यक्ष ज्ञानದ ಸಾಮಗ್ರಿ ಸಹಿತ ಪ್ರತ್ಯಕ್ಷ ಜ್ಞಾನದ ಸಾಮಗ್ರಿ ಸಹಿತ ಸಂಸ್ಕಾರಜನ್ಯ ಜ್ಞಾನಗಳ ಪ್ರತ್ಯಭಿಜ್ಞಾ ಅನ್ನುತ್ತಾರೆ. ಅಂದ್ರೆ ಈಗ ಕುರ್ಚಿ ಅಂತ ಹೇಳಿದ್ನಪ್ಪ, ಈಗ ಇದನ್ನ ಕುರ್ಚಿ ಅಂತ ಹೇಳ್ಬೇಕಾದ್ರೆ ಇದು ಕುರ್ಚಿ ನನ್ ಕಣ್ಣಿಗೆ ಕಾಣುತ್ತೆ, ಪ್ರತ್ಯಕ್ಷ ಐತಿ. ಆಮೇಲೆ ಹಿಂದೆ ಇದನ್ನ ಕುರ್ಚಿ ನೋಡಿದ್ರದ ಸಂಸ್ಕಾರ, ಈಗ ಎರಡು ಕೂಡಿದಾಗ ಪ್ರತ್ಯಭಿಜ್ಞಾ ಅಂತ. ಅದೇ ಅದೇ ಬರೋಬ್ಬರಿ ಐತಿ. ಅಂದ್ರ ಅದು ಬರೋಬ್ಬರಿ ಅದು ಮೊದಲು ನಾವು ನೋಡಿದಾಗನು ಅಲ್ಲಿ ಪ್ರತ್ಯೇಕ ಅಂದ್ರೆ ಇಂದ್ರಿಯ ಸಂಬಂಧ ಆಗೈತಿ. ಆಮೇಲೆ ಹಿಂದಿನ ಎರಡನೇ ಸಲ ಅದು ಸಂಸ್ಕಾರ ಮತ್ತು ಇಂದ್ರಿಯ ಸಂಬಂಧ ಎರಡು ಕೂಡ ಆಗೈತಿ. ಕೂಡಿದಾಗ ಪ್ರತ್ಯಭಿಜ್ಞಾ. जो पूर्व पदार्थ थे वे ही ये पदार्थ है. और निन्ने ನೋಡಿದ ಪದಾರ್ಥ ಇದ್ವಲ್ಲ ಅವ ಇವತ್ತದಾವು ಯಾತ್ರ ಆದ್ಮೇಲೆ ನಾವು ನೋಡಿದ್ರ ಹಿಂಗ ಎದೆಪಿಕಾರ ಹೇಳ್ತಾನೆ ನನ್ನ. ಅಲ್ಲ ನಿನ್ನೆ ನಾವು ನೋಡಿ ಮತ್ ಮಲ್ಕೊಂಡ್ವಿ, ನಿದ್ದೆ ಎತ್ತಿ ಸ್ವಪ್ನ ಎಲ್ಲ ಆಗಿ ಹೋಗಿ ಗೆದ್ದಿನ ಮತ್ತೊಂದು ಯಾತ್ರ ಆಯ್ತು. ಯಾತ್ರ ನೋಡಿದ್ರೆ ಅವ ಕಾಣ್ತವ್ರ ನಿದ್ದಿದ್ವ ಕುರ್ಚಿ ಬಲ ಎಲ್ಲ ಆಸ್ತಿ ಬಲಂಗ अंदर यहाँ से जागृत के पदार्थ की ज्ञान के समकाल उत्पत्ति नाश नहीं हो गए. ಆದ್ದರಿಂದ ಇಲ್ಲಿ ನೀವು ಹೇಳಿದ ಜ್ಞಾತ ಸತ್ಯದಲ್ಲಿ ಜ್ಞಾನ ಸಮಕಾಲದಲ್ಲಿ ಆ ಪದಾರ್ಥಗಳ ಉತ್ಪತ್ತಿ ನಾಶ ಏನ್ ಹೇಳ್ತೀವಿ ಅದು ಸಂಭವಿಸ್ತಾ ಇಲ್ಲ. ಯಾಕಂದ್ರೆ ನಿನ್ನೆ ವಸ್ತುನ ನಾವು ಯೋಚಿಸ್ಕೊಂಡ ಅವ ಉತ್ಪತ್ತಿ ನಾಶ ಎಲ್ಲ ಆಗಿಲ್ಲ, ಅವ ಏನೇ ಬಿದ್ದಾರಲ್ಲ. किंतु ज्ञान में ज्ञान से प्रथम पदार्थ विद्यमान हो गए और ज्ञानानाश के अनंतर भी रहे. मत ಏನಾಗ್ತೈತೆ ಫರ್ಕ ವಿಲಕ್ಷಣತಾ ಏನು ಅಂತ ಹೇಳಿದ್ರೆ ಜ್ಞಾನ से प्रथम पदार्थ विद्यमान ಅಂದ್ರೆ ಅದ್ರ ಜ್ಞಾನ ಆಗೋಕ್ಕಿಂತ ಮೊದಲು ಆ ವಸ್ತು ಇತ್ತು. विद्यमान ಅಂದ್ರೆ ಇತ್ತು. और ज्ञान नाश के अनंतर भी रहे. ಅದನ್ನ ನೋಡಿ ಜ್ಞಾನ ಆಯ್ತ, ಜ್ಞಾನ ಆಗಿ ಮತ್ತ ನಾವು ಈ ಕಡೆ ಬ್ಯಾರೆ ಏನ ಮಾಡಕತ್ತೀವಿ. ಆ ವಸ್ತು ಇಲ್ಲನ ಅದ ವಸ್ತು ಇರತೈತಿ. ಹೆಂಗ ಎದ್ದಿಕಾರ ತಾನ ಶಂಕಾಕಾರ ಎದ್ದಿಕಾರ ಸಂಶಯ ಮಾಡ. और ज्ञान नाश के अनंतर भी रहे तथापि ಅಂದ್ರೆ ಉತ್ತರ ಹೇಳ್ತಾರೆ. जैसे स्वप्न के पदार्थ इस क्षण में
उत्पन्न होवे हैं और ऐसी प्रतीति होवे ಅದೇನ್ ಹೇಳ್ತಾರೋ ಸ್ವಪ್ನಕ್ಕೆ ಪದಾರ್ಥ ತಿಸ್ ಕ್ಷಣವೇ ಅಂದ್ರ ಒಂದೇ ಕ್ಷಣದಲ್ಲಿ ಉತ್ಪನ್ನವಾಗುತ್ತವೆ ಅಂತೇಳಿ ऐसी प्रतीति होवे मेरे जन्म से भी प्रथम उपजे ये पर्वत समुद्र आदि ಅಂದ್ರೆ ಅಲ್ಲಿ ಸ್ವಪ್ನದ ಪದಾರ್ಥಗಳು ಒಂದು ಕ್ಷಣದೊಳಗನ ಅವು ಉತ್ಪನ್ನ ಆಗ್ತಾವ ಅವು ಉತ್ಪನ್ನ ಒಂದು ಕ್ಷಣದಲ್ಲಿ ಆಗ್ತಾವ ಆದ್ರ ಅಲ್ಲಿ ಪೂರ್ಣತೆ ಬಹಳ ದಿನ ಮೊದಲೈತೆ ಬಹಳ ದಿನ ಇನ್ನೊಂದು ನಾವು ಹುಟ್ಟೋದಕ್ಕಿಂತ ಮೊದಲಿನಿಂದ ಐತೆ ಗೋಳು ಗುಮ್ಮಟ ಅದಲ್ಲ ಮತ್ತೆ ऐसी प्रतीति होवे मेरे जन्म से भी प्रथम उपजे ये पर्वत समुद्र आदि ಈ ಪರ್ವತ ಆ ಎಲ್ಲ ಗುಡ್ಡ ಮತ್ತು ಸಮುದ್ರ ನಾವು ಹುಟ್ಟೋದಕ್ಕಿಂತ ಮೊದಲ ಇದ್ದು ಹೌದಿಲ್ಲ ಹಿಂಗ ಅನಿಸ್ತದೆ ಇಲ್ಲ ಹಾ ಮತ್ತೆ ಅವು ಮೊದಲ ಅದಾವು ಎಂದು ಅದಾವು ಅಂತ ಈಗ ನಮ್ಗೆ ಕಂಡು ಬರ್ತದೆ कहाँ तत्काल उपजे पदार्थन में भोकाल चित्ता की भ्रांति होवे ಅದು ನಾ ಹೋಗಿದ್ದ ಮೊದಲು ಇದ್ದು ಈಗನು ಅದಾವು ಅತ್ಯಂತ ಗೌರವೇ ಭ್ರಾಂತಿ ಅದು ಹಾಗೆ ವಾಸ್ತವಿಕದು ಮೊದಲು ಎಂದು ಇಲ್ಲ ನಿನಗೆ ಯಾವಾಗ ಅದ್ರ ಜ್ಞಾನ ಆಗತ್ತೆ ಯಾವಾಗ ಅದ್ರ ಉತ್ಪತ್ತಿ ಆಗೈತಿ ಇರ್ತದೆ ठीक है ಇದು ನಿಮ್ಗೆ ಆಶ್ಚರ್ಯ ಅನಿಸ್ತಿರ್ಬಹುದು ಹೌದಾ ಅದಕ್ಕ ಒಂದು ವೃತ್ತಾಂತ ಈಗ ಸಿನಿಮಾ ನೋಡಕ್ ಕುಂತ ಥಿಯೇಟರ್ದಾಗ ಸಿನಿಮಾ ನೋಡ್ಲಕ್ ಕುಂತಾರ ಅಲ್ಲಿ ಒಳ್ಳೆ ಒಂದು ಅತಿಶಯ ಭಯಂಕರವಾದ ಒಂದು ಸ್ಟೋರಿ ಅಲ್ಲಿ ಒಂದು ಹೊಡೆದಾಟ ಆಗಲಿ ಅಥವಾ ಯಾವುದೇ ಒಂದು ಭಯಂಕರವಾದಂತ ಒಂದು ಸಂದರ್ಭ ಅಲ್ಲಿ ನೋಡಿ ಅಲ್ಲಿ ಈಗ ಈ ಹುಡುಗರು ಇರ್ತಾರಲ್ಲ ಅವು ನೋಡಕ್ ಕುಂತಿರ್ತಾರಲ್ಲ ಈ ಹುಡುಗರು ಅಲ್ಲಿ ಏನಾದ್ರು ನಾವು ಫೈಟಿಂಗ್ ಮಾಡ್ತಿರ್ತಾರೆ ಹಿಂಗ ಅವ್ ಹೆಂಗ್ ಫೈಟ್ ಹೊಡ್ತಾರ ಇವ್ರು ಕೂತಲ್ಲೇ ಇವ್ರು ಹಿಂಗ ಮಾಡ್ತಿರ್ತಾರೆ ಅಂದ್ರ ಖರೆ ಖರೆ ಹಿಂಗ್ ನಡೆದೈತೆ ಅಲ್ಲಿ ಅಂತ ಹೇಳಿ ಇವಂಗೂ ಸಹಿತ ಎಷ್ಟೋ ಮಂದಿ ಅಳೋದನ್ನು ನೋಡಿವಿ ನಾವು ಆ ದುಃಖದ ಸನ್ನಿವೇಶ ಬಂದಾಗ ಅಳೋದು ನಗುವ ಸನ್ನಿವೇಶ ಬಂದಾಗ ಅಂದ್ರೆ ಸತ್ಯ ಅಂತ ಆಗ ಅಲ್ಲಿ ಏನು ಇಲ್ಲ ಪ್ರಕಾಶವನ್ನು ಬಿಟ್ಟು ಅಲ್ಲಿ ಯಾವ ಸಂದರ್ಭ ಹೊಡೆದಾಟ ಆಗಲಿ ದುಃಖದ ಸನ್ನಿವೇಶ ಆಗಲಿ ನಗುವ ಒಂದು ಹರ್ಷದ ಸನ್ನಿವೇಶ ಯಾವುದೂ ಇಲ್ಲ ಎಲ್ಲ ಸುಳ್ಳೆ ಆದ್ರ ಮತ್ತ ಅದು ಹಿಂದಿಗಡೆ ಮೊದಲ ಚಟದಾಗ ಹೋದಾಗೂ ಇಲ್ಲ ಅದು ಬಿಟ್ಟ ಮೇಲಿನೂ ಇಲ್ಲ ಹೌದಲ್ಲ ಆ ಪ್ರಕಾಶ ಯಾವಾಗ ಅದ್ರ ಮ್ಯಾಲ ಬೀಳ್ತೈತಿ ಯಾವಾಗ ಐತಿ ಅವಾಗ ಉತ್ಪತ್ತಿ ಅದ ಹೌದೇ ಇಲ್ಲ ಆ ಪ್ರಕಾಶ ಕಿಂಡಿಯೊಳಗೆ ಬಂದು ಪರದೆ ಮೇಲೆ ಬಿದ್ದಾಗ ಮಾತ್ರ ಅದೆಲ್ಲ ಶುರು ಆಗ್ತದ ವಸ್ತುಗಳು ತಗೊಂಡ್ಲಿಕ್ಕೆ ಶುರು ಆಗ್ತಾವ ಆದ್ರ ವಸ್ತು ಅಂದ್ರ ಅದ್ರ ಜ್ಞಾನ ನಿನಗೆ ಯಾವಾಗ ಆಗೈತಿ ಅವಾಗ ಐತಿ ಅದು ಅದ್ರ ಜ್ಞಾನ ಇಲ್ಲ ಅದು ಇಲ್ಲ ಈ ಸಿನಿಮಾ ದೃಷ್ಟಾಂತ ಮೇಲೆ ಲೆಕ್ಕ ಹಾಕೊಂಡಿ ಹೌದಾ ಇಲ್ಲ 100% ಹೌದಾ ಅದು ಅದರಂತೆ ಈ ನಮ್ಮ ವೇದಾಂತದ ಸಿದ್ಧಾಂತದ ರೀತಿನೂ ಕೂಡ ಹೀಗೆ ಇದೆ ಅದೊಂದು ಭ್ರಾಂತಿ ಆಳದಾಗ ಇಷ್ಟೆಲ್ಲ ಭ್ರಾಂತಿ ಅಂತ ಐತೆ ಅಂತ ಜ್ಞಾನ ಅವಾಗ ಇಲ್ಲ ಕರೆನ ಅಂತ ನಾವು ಸತ್ಯದು ಸತ್ಯತೆ ಇಷ್ಟೆಲ್ಲ
तथापि जैसे स्वप्न के पदार्थ के क्षण में अंದ್ರ आ दोनों क्षणದಲ್ಲಿ उत्पन्न होवे हैं और ऐसे प्रतीति होवे हैं अंದ್ರ ಅದರಂತೆ ಸ್ವಪ್ನದ ಪದಾರ್ಥ ಆ ಕ್ಷಣದಲ್ಲಿ ಉತ್ಪನ್ನ ಆಗ್ಯಾವು ಅಂತ ಐಸೆ ಪ್ರತೀತಿ ಆಗುತ್ತದೆ मेरे जन्म से भी प्रथम उपजे ये पर्वत समुद्र आदि है ಈಗ ನಮಗೆ ಏನ್ ಕಾಣ್ತೈತಿ ನಾವು ಹುಟ್ಟೋದಕ್ಕಿಂತ ಮೊದಲು ಈ ಗುಡ್ಡ ಪರ್ವತ ಇತ್ತು ಸಮುದ್ರ ಇತ್ತ ಎಂದೋ ಅದಾವು ಹೌದಲ್ಲ तत्काल उपजे पदार्थन में बहुकार स्थिरता की भ्रांति होवे हैं ಅದು ಲೆಕ್ಕ ನೋಡ್ಬೇಕಾದ್ರೆ ವೇದಾಂತದ ಸಿದ್ಧಾಂತದ ಪ್ರಕಾರ ಆ ಗಿರಿ ಪರ್ವತ ಮತ್ತು ಸಮುದ್ರಾದಿ ಪರ್ವತ ಯಾವುದೇ ವಸ್ತುಗಳು ಅವು ತತ್ಕಾಲ ಅದೇ ಕ್ಷಣದಲ್ಲಿ ನಮಗ ಅವರ ಧ್ಯಾನ ಯಾವಾಗ ಆಗೈತಿ ಅದೇ ಕ್ಷಣದಲ್ಲಿ ಉತ್ಪನ್ನ ಆಗ್ಯಾವ ಆದ್ರೂ ಇದು ಎಂದಿನಿಂದೂ ಐತಿ ನಾ ಹುಟ್ಟೋದ್ಕಿಂತ ಮೊದಲಾದ್ರೂ ಹೆಚ್ಚ ಹಿಂಗ ಆ ವಸ್ತು ಮತ್ತು ವಸ್ತುವಿನ ಸ್ಥಿರತಾ ಬಹುಕಾಲ ಸ್ಥಾಯಿ ಅನ್ನೋದೇನೈತಲ್ಲ ಬಹಳ ದಿನ ಹಿಡಿದೈತಿ ಅಂತ ಹೇಳಿ ಇದು ಈ ಭ್ರಾಂತಿ ಯಾತೆ ಜಾ अविद्या में अविद्या ने मिथ्या पर्वता संसार का उपजाय है इसी अविद्या से भोकाल स्थिरता और स्थिरता की प्रतीति अनिर्वचनीय उपजे ಏನ್ ಹೇಳಿದ್ರಂದ್ರೆ ಈ ಯಾವ ಮಿಥ್ಯಾ ಪದಾರ್ಥಗಳೇನದಲ್ಲ ಈ ಪರ್ವತ ಗುಡ್ಡ ಮೊದಲಾದ ಪದಾರ್ಥಗಳನ್ನು ಕೂಡ ಯುವಕರನ್ನ ರಚನೆ ಮಾಡಿದ್ದು ಯಾವ್ದು ಅವಿದ್ಯೆ ಹೌದಲ್ಲ ಅವಿದ್ಯಾನ ಯುವಕರು ರಚನೆ ಮಾಡಿದ್ವಿ ಅಂದ ಮೇಲೆ ಆ ಜಾ ಅವಿದ್ಯಾನೇ ಮಿಥ್ಯ ಪರ್ವತ ಸಮುದ್ರ ಆಗಿ ಉಪಜಾಯ ಅಂದ್ರೆ ಅವಿದ್ಯೆಯಿಂದಲೇ ಇವು ಉತ್ಪನ್ನ ಆಗ್ಯಾವು ಅದೇ ಅವಿದ್ಯೆಯಿಂದಲೇ ಬಹಳ ದಿನ ಹಿಡಿದ ದಿನ ಹುಟ್ಟೋದ್ಕಿಂತ ಮೊದಲಿನಿಂದಲೂ 100 ವರ್ಷ ಮೊದಲೇ ಅದಾವ ಅಂತ ಹಿಂಗ ಅದರ ಜ್ಞಾನ ಇದು ಕೂಡ ಅದು ಭ್ರಾಂತಿಯಿಂದ ಆಗುತ್ತದೆ ಆ ವಸ್ತುಗಳು ಹೇಗೆ ಭ್ರಾಂತಿಯಿಂದನೇ ತೋರ್ತಾವ ವಿದ್ಯೆಯ ಕಾರ್ಯ ಮತ್ತ ಈ ಬಹುಕಾಲ ಸ್ಥಿತಿ ಎಲ್ಲೋ ಬಹಳ ದಿನ ಹಿಡಿದ ಅದಾವು 100 ವರ್ಷಗಳಿಂದ ಅದಾವು ಅಂತೇಳಿ ಅದು ಕೂಡ ವಿದ್ಯೆಯಿಂದಲೇ ಭ್ರಾಂತಿ ಆಗೈತೆ ಬಹುಕಾಲ ಸ್ಥಿರತ ಅಂದಾಗ ಇಲ್ಲಿ ಏನು ಅವಿದ್ಯೆಯಿಂದ ಬಹುಕಾಲ ಸ್ಥಿರತಾಕ ಪ್ರತೀತಿ ಅನಿರ್ವಚನೀಯ ಅದಕ್ಕ ಇಲ್ಲಿ ನೋಡಿ ಈ ವಸ್ತುಗಳು ಮತ್ತು ವಸ್ತುಗಳ ಜ್ಞಾನ ನೀವು ಎರಡು ತೋರ್ತಾವಿಲ್ಲ ಅಂದ್ರ ಇಲ್ಲಿ ಮಿಥ್ಯಾ ಪರ್ವತ ಸಮುದ್ರಾದಿಗಳು ಅಂದ್ರೆ ಈ ವಸ್ತುಗಳಿವು ಅವುಗಳ ಇವು ಅವಿದ್ಯೆಯ ಬಂದಿಂದ ತೋರ್ತಾವ ಅದರಂತೆ ಸ್ಥಿರತಾಕಿ ಪ್ರತೀತಿ ಅಂದ್ರ ಅವುಗಳ ಪ್ರತೀತಿ ಅದೇನು ಜ್ಞಾನ ಆ ಪದಾರ್ಥಗಳು ಮತ್ತು ಅವುಗಳ ಪ್ರತೀತಿ ಅಂದ್ರೆ ಅವುಗಳ ಜ್ಞಾನ ಇವು ಎರಡು ಅನಿರ್ವಚನೀಯವಾಗಿ ಉತ್ಪನ್ನವಾಗಿರುತ್ತವೆ ಅಂದ್ರೆ ಆದ್ರೆ ಇನ್ನೊಂದು ತಿಳ್ಕೊಳ್ಳೋ ಮಾತೇನೈತೆ ಅಂದ್ರ ನಯ್ಯ ಅಧ್ಯಾಸದ ಬಗ್ಗೆ ಅಧ್ಯಾಸದ ಎದಕತ್ತ ಅಂದರೆ ಬಹಳ ದಿನ ಹೀಗಾಗೋದು ಸ್ವಭಾವೋದಿಗಳು ಅವಭಾಸೋ ಅತ್ಯಾಸ ಅಧಿಷ್ಠಾನ ವಿಷಮ ಸತ್ತಾವಾದೋ ಅತ್ಯಾಸ ಅತಸ್ಮಿತ ಬುದ್ಧಿ ಇವೆಲ್ಲ ಅಧ್ಯಾಸದ ಲಕ್ಷಣಗಳೇ
ತಿಳಿತಾ? ಅಂದರೆ ಏನು? ಆ, ಅಂದ್ರೆ ಅಧಿಷ್ಠಾನ ವಿಷಮ ಸತ್ತಾವಾದ ವಾತು ಅಧ್ಯಾಸ. ಅದು ಮೊದಲನೇದು ಅಭಾವ ವಿಪರ್ಣ ವಾತು ಅಧ್ಯಾಸ. ಅದಕ್ಕೆ ಬೇರೆ ಇದಕ್ಕೆ ಬೇರೆ. ಅವು ಬೇರೆ ಬೇರೆ ಗ್ರಂಥಗಳಿಂದ ಬಂದಿದೆ. ಇಲ್ಲಿ ಅಧ್ಯಾಸದ ಬಗ್ಗೆ ಏನು, ನೈಯಾಯಿಕರು ಕೇವಲ ಜ್ಞಾನಾಧ್ಯಾಸವಾಗಿದೆ. ನೈಯಾಯಿಕರು ಕೇವಲ ಜ್ಞಾನಾಧ್ಯಾಸ ಅಂದ್ರೆ ನೈಯಾಯಿಕರಲ್ಲಿಯೂ ಕೂಡ ಅದು ನವೀನ ನೈಯಾಯಿಕರು, ಪ್ರಾಚೀನ ನೈಯಾಯಿಕರಲ್ಲಿ ಇಲ್ಲ. ಅದಕ್ಕ ಗಂಗೇಶ್ ಭಟ್ ಉಪಾಧ್ಯಾಯ ಮತ್ತು ಉದಯನಾಚಾರ್ಯ ಅಂತ ಹೇಳ್ತಾರೆ ನವೀನ ನೈಯಾಯಿಕರು ಏನದಲ್ಲ, ಅವರು ಜ್ಞಾನಾಧ್ಯಾಸವನ್ನು ಒಪ್ಪಿದ್ದಾರೆ. ಇನ್ನ ಕೇವಲ ಜ್ಞಾನಾಧ್ಯಾಸ ಒಪ್ಪಿದವರು ಇವರು ನವೀನ ನೈಯಾಯಿಕರು. ಕೇವಲ ಅರ್ಥಾಧ್ಯಾಸವನ್ನು ಒಪ್ಪಿದವರು ಯಾರು? ಅಂದ್ರ ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯ ಕೇವಲ ಅರ್ಥಾಧ್ಯಾಸ ಒಪ್ಪಿದವರು. ಕವಿ ತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಉಪಾಧ್ಯಾಯ ಅಂದ್ರ ವಿಷಯ ಬಂದದ್ದನ್ನ ಅದಕ್ಕೆ ಮತ್ತೆ ಯಾರ್ಯಾರು ಯಾವ ಮತದವರು ಏನೇ ಇವೆಲ್ಲ ಅಂದ್ರ ಅವನ ಇದರ ಜ್ಞಾನ ಈ ರೀತಿ ವಿಸ್ತಾರವಾಗಿ ಎಲ್ಲೆಲ್ಲಿ ಏನೇನು ಅನ್ನೋದು ಕೂಡ ಅಲ್ಲಿ ಬರ್ದದ ಅರ್ಥ ನೋಡ್ಕೊಂಡು ಅರ್ಥ ಹೋಗೋದು ಅದೇನು ಅಷ್ಟೊಂದು ವಿಶೇಷತೆ ಇರಂಗಿಲ್ಲ. ಅದಿಲ್ಲ, ಆ ಶಬ್ದದ ಮೇಲೆ ಏನ್ ಅದರಲ್ಲಿ ಅಲ್ಲಿ ಅರ್ಥಗಳಿದೆ ಅದನ್ನ ಈಗ ಯಾರ್ಯಾರು ಇಲ್ಲ ಒಪ್ಪ್ಯಾರು ಯಾರು ಏನಂತೇಳಿ ಅದ್ರ ನೈಯಾಯಿಕರು ಕೇವಲ ಜ್ಞಾನಾಧ್ಯಾಸ, ಕವಿತಾ ಚಕ್ರವರ್ತಿ ಕೇವಲ ಅರ್ಥಾಧ್ಯಾಸ. ಆದ್ರೆ ವೇದಾಂತಿಗಳು ಏನ್ ಮಾಡ್ಯಾರ? ಏನ್ ಮಾಡ್ಯಾರ? ಕಾರ್ಯಾಧ್ಯಾಸ ಕಾರಣ ನೋ, ಅಂದರೆ ನಾನು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಅಲ್ಲ. ನಾನು ಇಲ್ಲಿ ತನ ಏನ್ ಹೇಳ್ಕೊಂಡು ಬಂದೇನಿ? ಜ್ಞಾನಾಧ್ಯಾಸವನ್ನು ಯಾರು ಒಪ್ಪಿದ್ದಾರೆ? ಅರ್ಥಾಧ್ಯಾಸ ಕವಿತಾರ್ಕಿಕ ಒಪ್ಪಿದ್ದಾರೆ. ಮತ್ತ ಜ್ಞಾನ ಈ ವೇದಾಂತಿಗಳು ಏನು ಒಪ್ಪಿದ್ದಾರೆ ಅಂತ ಕೇಳಿ ಅದನ್ನ ಯಾರು ಅದ್ರಾಗ ಇರ್ಬೇಕಲ್ಲ. ಜ್ಞಾನಾಧ್ಯಾಸ ಅವ್ರೆ, ಅರ್ಥಾಧ್ಯಾಸ ಇವ್ರು. ಈ ಅರ್ಥಾಧ್ಯಾಸ ಜ್ಞಾನಾಧ್ಯಾಸದ ಬಗ್ಗೆ ನಡೆದ ವಿಷಯ ಅದ್ರೊಳಗಿಂದ ಒಂದು ಒಪ್ಪತ್ತು, ಅದ್ರೊಳಗಿಂದ ಒಂದು ಒಪ್ಪ. ಹೌದು, ಒಂದೊಂದೇ ಕೇವಲ ಶಬ್ದ ಏನ್ ಮಾಡ್ತಾರೆ ಗೊತ್ತದನ್ನ ನಾ ಪ್ರಯೋಗ ಮಾಡುವಾಗ ಹೇಳದನ್ನ ನೈಯಾಯಿಕರು ಕೇವಲ ಜ್ಞಾನಾಧ್ಯಾಸ. ಕವಿತಾರ್ಕಿಕ ಚಕ್ರವರ್ತಿ ನರಸಿಂಹ ಭಟ್ ಕೇವಲ ಅರ್ಥಾಧ್ಯಾಸ. ಕೇವಲ ಶಬ್ದ ಓನ್ಲಿ ಓನ್ಲಿ ಇಂಗ್ಲಿಷ್ ಓನ್ಲಿ ಅಂತಾರ. ONLY ಹಂಗ ಕೇವಲ ಅಂದಾಗ ಒಂದನೇ ಅವ್ರು ಒಪ್ಕೊಂಡಿದ್ದಾರೆ. ಅದಕ್ಕೆ ನಾನೇ ಕೇಳಿದೆ, ಯಾಕ ನೀವು ವೇದಾಂತಿಗಳ ಯಾರು ಹೂವಾಗಿ ಅದಕ್ಕೆ ವೇದಾಂತದಲ್ಲಿ ಎರಡು ಒಪ್ಪಿದ್ದಾರೆ. ಅರ್ಥಾಧ್ಯಾಸವು ಅಂಗೀಕಾರವಿದೆ, ಜ್ಞಾನಾಧ್ಯಾಸವನ್ನು ವೇದಾಂತಿಗಳು ಎರಡು ಒಪ್ಪಿದ್ದಾರೆ ಅಂತೇಳಿ ಇಲ್ಲಿ ಎರಡು ಬಂದಾವ. ಏನು? ಮಿಥ್ಯಾ ಪರ್ವತ ಸಮುದ್ರ ಆದಿಕ ವಿಜಯ ತಿಥಿ ಅವಿಜ್ಞಾನೆ ಬಹುಕಾಲ ತೀರ್ಥ ಅಂದ್ರ ಪದಾರ್ಥಗಳು ಅವ್ರ ತೀರ್ಥಕಿ ಪ್ರತೀತಿ ಅಂದ್ರ ಅವುಗಳ ಜ್ಞಾನ. ಅಲ್ಲಿ ಅರ್ಥಾಧ್ಯಾಸ ಆಯ್ತಾವ.
ಸಮುದ್ರ ಮೊದಲಾದ ಪದಾರ್ಥಗಳಂದಾಗ ಅಸಾಧ್ಯ. ಸ್ಥಿರತಾ ಪ್ರತೀತಿ ಅಂದ್ರ ಅವುಗಳ ಜ್ಞಾನಾಧ್ಯ. ಈ ಶಬ್ದದ ಮೇಲೆ ಈ ರೀತಿಯಲ್ಲಿ ಕಂಡು ಬರ್ತದೆ. ಅವು ಮತ್ತ ಇನ್ನೊಂದು ಅದಕ್ಕ ಇವು ಬರೇ ಇಟ್ಟೇ ಅಲ್ಲ, ಮತ್ತ ಅನಿರ್ವಚನಿ ಅಂತ ಒಂದು ಪದ ಐತೆ ಇಲ್ಲ ನಿಮಗೆ. ಅಂದ್ರ ನಾವು ಏನ್ ಒಪ್ಪೇವಿ ಅಂತಂದ್ರ ಅನಿರ್ವಚನಿ ಖ್ಯಾತಿಯನ್ನೇ ಒಪ್ಪಿದ್ದೇವೆ. ಅಂದ್ರ ಈ ಎರಡು ಒಪ್ಪಿದ್ದೇವೆ. ಅವಕ್ಕೂ ಕೂಡ ಅವು ಅನಿರ್ವಚನೀಯ ಉತ್ಪತ್ತಿ ಅಂತ ಹೇಳ್ತೀವಿ ನಾವು. ವಿಲಕ್ಷಣ ಅನಿರ್ವಚನ ಸತ್ತು ಅಲ್ಲ, ಸತ್ತು ಅಲ್ಲ ಆ ಕಡೆ ಹೋಗ್ಬೇಕು, ಈ ಕಡೆ ಬರ್ತೀಯ. ಅಲ್ಲ ಸತ್ವ ಇರುವುದು ಬರೋಬರಿ. ಮತ್ತು 9 ಕಡೆ ಹೋದ ಅದು ಬೇರೆ. ಮತ್ತ ಶಾಸ್ತ್ರ ಸೂಕ್ಷ್ಮ ಬಹಳ ಇದೆ ಅದು. ಹೇಳ್ತಾನೆ ಮಾತು ಜರ ಬಂದ್ರೆ ಮಾತ ಕಡೆ ಆಗ್ತದೆ. ಸತ್ತು ಅಲ್ಲ, ಅಸತ್ತು ಅಲ್ಲ. ಅರ್ಥ ವೇದಾಂತದಲ್ಲಿ 5 ಶಬ್ದ ಇದು. ಸದಸದ್ ವಿಲಕ್ಷಣ ಅಂತ ಹೇಳ್ತಾನೆ. ಅದಕ್ಕೆ ಸದಸದ್ ವಿಲಕ್ಷಣ ಅಂದ್ರೇನು? ಅದು ಸತ್ಸದ್ ವಿಲಕ್ಷಣಕ್ಕ ನಿರ್ವಚನೆ ಅಂತಾರೆ. ಸದಸದ್ ವಿಲಕ್ಷಣ ಸತ್ವ ಅಲ್ಲ, ಅಸತ್ವ ಅಲ್ಲ, ಸತ್ ಅಸತ್ಯಕ್ಕಿಂತ ವಿಲಕ್ಷಣ. ಅಂದರೆ ಇಲ್ಲಿ ಅಂದ್ರೆ ಈಗ ನಾವು ಸತ್ ಅಲ್ಲ, ಹೌದಲ್ಲ? ಸತ್ ಅಲ್ಲ ಅಂದ್ರೆ ಮತ್ತೇನಂತ ಅಸತ್ ಅಂತ ತಿಳ್ಕೊಂಡು ಅವ್ನು ಹೇಳಿದ ಮಾತಿದ್ದು ಸತ್ಯ ಅಲ್ಲ ಅಂದ್ಕೊಂಡ್ರೆ ಅಸತ್ ಸುಳ್ಳು ಅಂತ ಹೇಳಿ ನಾವು ತಿಳ್ಕೊಬೇಕಲ್ಲ. ಇಲ್ಲಿ ಮತ್ತೆ ಇದು ಮಾತಿದ್ರೆ ಅಸತ್ ಅಲ್ಲ ಅಂದ್ರೆ ಮತ್ ಸತ್ತದ ಕಡೆಗೆ ಹೋಗ್ಬೇಕು. ಅಂದ್ರೆ ಆ ಕಡೆ ಹೋಗೋಣ ಸತ್ ಅಲ್ಲ ಅನ್ನೋದು, ಈ ಕಡೆ ಬರೋಣ ಅಸತ್ ಅಲ್ಲ ಅನ್ನೋದು. ಮತ್ತೆ ಈ ಸತ್ ಅಸತ್ ಸಗಡೆ ಸುಳ್ಳ ಸತ್ಯ ಮತ್ತು ಅಸತ್ ಬಿಟ್ಟು ಮತ್ ನೋಡೈತೆ ಐತೆ. ಹಂಗ್ ಮಾಡ್ಬೇಕು. ಅದ್ ಹಿಂಗ್ ಕೇಳದಂದ್ರ ನಾಳೆ ನಿಮ್ ಶಾಸ್ತ್ರ ಹೇಳ ಹಿಂಗ್ ಕೇಳದಂದ್ರೆ ಏನ್ ಮಾಡ್ತೀವಿ? ಹೌದಿಲ್ಲ? ಯಾಕಂದ್ರೆ ಕೇಳಬೇಕಾದ್ರೆ ಕೇಳ್ಬೋದು. ಅಂದ್ರ ಅರ್ಥ ಅಲ್ಲಿ ಇಷ್ಟ ವಿಲಕ್ಷಣ ಸೂಕ್ಷ್ಮ ಐತಿ ವಿಷಯ. ಸತ್ ವಿಲಕ್ಷಣ ಅಂದರೆ ಅಂದರೆ ಸತ್ ಅಲ್ಲ ಅಂದಾಗ ಅಸತ್ ಕಡೆಗೆ ಹೋಗ್ಬಾರ್ದು. ಸತ್ ಅಲ್ಲ ಅಂದ್ರ ಅಸತ್ ಕಡೆಗೆ ಹೋಗ್ಬೇಡ. ಮತ್ತೇನು? ಸತ್ತಕ್ಕಿಂತ ವಿಲಕ್ಷಣ ಅಂತ ಹೇಳಿದ್ವಿ. ಅವೆಲ್ಲ ವಿಲಕ್ಷಣ ಶಬ್ದ ಐತಿಲ್ಲ ಅದೇ. ಅಂದ್ರ ಇದನ್ನ ಅಂದರೆ ಸತ್ ವಿಲಕ್ಷಣ ಅಂತಂದಾಗ ಸತ್ ಅದ್ರ ಲಕ್ಷಣ ಮಾಡ್ಬೇಕಾಗತ್ತೆ. ಇಲ್ಲಿ ವಿಷಯ ಈ ರೀತಿಯ ಸೂಕ್ಷ್ಮ ಆಳವಾಗಿ ಹೋಗಿ ತಿಳ್ಕೊಬೇಕಿದೆ. ಸತ್ ನೋಡು ಶಬ್ದವೇ ಇಟ್ಟಾಯ್ತು, ಸತ್ ವಿಲಕ್ಷಣ ಅನಿರ್ವಚನೆ ಇಟ್ಟಾಯ್ತು. ಆದ್ರೆ ಅದನ್ನ ಬಿಡಿಸಿ ತಿಳಿಲಕ್ಕ ಹೋದ್ರೆ ಎಷ್ಟು ಆಳವಾಗಿ ಐತಿ ದೀಪ್. ಯಾಕಂದ್ರ ಸತ್ ವಿಲಕ್ಷಣ ಅಂದ್ರ ಅಸತ್ ಕಡೆಗೆ ಹೋಗ್ಬೇಡ. ಸತ್ಯಕ್ಕಿಂತ ವಿಲಕ್ಷಣ ಅಂದ್ರ ಅದು ಅಲ್ಲಿ ನಾವು ಏನ್ ಮಾಡ್ಬೇಕು? ಅದ್ರ ಲಕ್ಷಣ ಮಾಡ್ಬೇಕು. ಏನು ಸತ್ ಅಂತ ಎದಕ್ಕಂತಾರೆ? ತ್ರಿಕಾಲ ಬಾಧಿಸುವ ಸತ್. ಯಾವ್ದು 3 ಕಾಲದಲ್ಲಿ ಬಾಧ ಆಗೋದಿಲ್ಲ, ಅದಕ್ಕೆ ಸತ್ ಅಂದಿಲ್ಲ. ಅದಕ್ಕಿಂತ ವಿಲಕ್ಷಣ ಐತಿ ಅಂತ ತಿಳ್ಕೊ. ಅಂದ್ರೆ ಏನಂದಂಗ ಇನ್ನೂ ತಿಳಿಲಿ. ಇನ್ನು ಅದಕ್ಕಿಂತ ವಿಲಕ್ಷಣ ಅಂದಾಗ ತಿಳ್ಕೊಬೇಕಾಗಿತ್ತು. ಆದ್ರೆ ಆ ಬುದ್ಧಿ ಇನ್ನೂ ಬಂದಿಲ್ಲ. ಅಂದ್ರ ತ್ರಿಕಾಲ ಬಾಧ್ಯ 3 ಕಾಲದಲ್ಲಿ ಬಾಧ ಆಗಲಾದ ಸತ್ ತಂದೇವೆ. ಅದಕ್ಕಿಂತ ವಿಲಕ್ಷಣ ಅಂದ್ರ ಅಲ್ಲಿ ಅರ್ಥ ಏನ್ ಮಾಡ್ಬೇಕು? ಅಸತ್ ಅರ್ಥ ಮಾಡ್ಬೇಕು. ಅದಕ್ಕೆ ಬಾಧ ಹೊಂದುವುದಿಲ್ಲ ಅಂದ್ರ
ಬಾಧ ಅರ್ಪಿತ ವಿಲಕ್ಷಣ ಅಂದ್ರೆ ಬಾಧ ಯೋಗ್ಯ. ತದ್ವಿಲಕ್ಷಣ ಅಂದ್ರೆ ಏನು? ಬಾಧ ಯೋಗ್ಯ ಅಂತ ಅರ್ಥ ಮಾಡ್ಬೇಕಲ್ಲ. ಹಾ, ಏನ್ ಇದು ಸತ್ತದ್ದ. ಅಸತ್ ವಿಲಕ್ಷಣ ಅಂದ್ರ ಅಸತ್ತಕ್ಕಿಂತ ಅಸತ್ ಅಂದ್ರ ಅದ ಲಕ್ಷಣ ಮಾಡ್ಬೇಕು. ಆ ಲಕ್ಷಣ ನಾವು ಯಾಕೆ ಲಕ್ಷಣ ತಗೋತೀವಿ? ಏನ ನಗದಿಲ್ಲ ಸುಮಾರ. ಆ ಲಕ್ಷಣ ಎಲ್ಲಿ ಮತ್ತೊಂದು ಅದಾವ, ಕಾಯ್ದೆ ಕಾನೂನು ಬದ್ದದಾವ. ಅಸತ್ತ ಅಂತಂದ್ರ ಸ್ವರೂಪಹೀನಕ್ಕೂ ಅಸತ್ತೈಗೆ ಲಕ್ಷಣ ಐತೆ ಅದಕ್ಕೆ. ಆ ಸ್ವರೂಪಹೀನಕ್ಕೂ ಅಂದ್ರ ಯಾವ್ದಕ್ಕ ಸ್ವರೂಪವೇ ಇಲ್ಲವು, ಆಕಾರವೇ ಇಲ್ಲವು, ಅದಕ್ಕೆ ಅಸತ್ತ. ಪಂಜೆ ಮಗ ಮಲದ ಕೋಡು ಇವೆಲ್ಲ ಇರ್ತಾವ, ಅವೆಲ್ಲ. ಆದ್ರ ಅದಕ್ಕಿಂತ ವಿಲಕ್ಷಣ ಅಂದ್ರೆ ಏನ್ ಅರ್ಥ ಮಾಡ್ಬೇಕು? ಅದಕ್ಕಿಂತ ವಿಲಕ್ಷಣ ಅಂದ್ರ ಆ ಲಕ್ಷಣ ಏನ್ ಮಾಡಿವಲ್ಲ ಅಲ್ಲಿ ಪಾದ ಯೋಗಿ ಮಾಡಿವೆ. ಇಲ್ಲಿ ಸ್ವರೂಪಹೀನ ಹಾ ಸ್ವರೂಪ ಇಲ್ಲದ್ದು ಅಂತ ತಿಳ್ಕೊಂಡು ಅಸತ್ತಕ್ಕೆ ಲಕ್ಷಣ ಮಾಡ್ತೇವೆ. ಹಾ ಈಗ ಏನ್ ತಿಳ್ಕೋಬೇಕು? ಸ್ವರೂಪಿಂದ ತಿಳಿದೈತೆ ಅಂದ್ರೆ ಗೊತ್ತಾಗಲ್ಲ ನೋಡಿ. ಅಂದ್ರೆ ಸಮಾಧಾನ ಕೇಳಿ ಸ್ವರೂಪ ಅಸತ್ ಅಂದ್ರೆ ಸ್ವರೂಪಹೀನಕ್ಕೂ ಅಸತ್ತೆ. ಸ್ವರೂಪ ಇಲ್ಲದಕ್ಕ ಸ್ವರೂಪಹೀನಕ್ಕ ಅಸತ್ ಅಂತಾರೆ. ಯಾವ್ದು ಸ್ವರೂಪ ಆಕಾರ ಇಲ್ಲ, ಹೌದಿಲ್ಲ? ಅದಕ್ಕೆ ಉದಾಹರಣೆ ಬರ್ತೇವೆ, ಮಂಜೆ ಮಗ ಮಲದ ಮೊದಲಾದ, ಹೌದಿಲ್ಲ? ಇದಕ್ಕಿಂತ ವಿಲಕ್ಷಣ ಅಂದ್ರೆ ಸ್ವರೂಪ ಉಳ್ಳದು. ಹಿಂಗ ಲಕ್ಷಣ. ಹಾ ಅಂದ್ರ ಎರಡು ಕೂಡಿಸಿದಾಗ ಏನಾಗತಿ ಅಂತಂದ್ರ ವಾದ ಯೋಗ್ಯವಾದದ್ದು ಸ್ವರೂಪ ಉಳ್ಳದು. ಅದು ಅನಿರ್ವಚನೆ ಇರುತ್ತದೆ. ನಿಂಗೆ ಅನಿರ್ವಚನೆಗೆ ಆಗ್ತದೆ. ಶಾಸ್ತ್ರ ಇದೆ. ಈಗೆಲ್ಲ ಈ ರೀತಿ ನಾವ್ ಹೇಳ್ಕೊಂಡು ಹೋಗ್ತೀವಿ, ಮಂದಿಗೆ ಕಠಿಣ ಬಾಳ ಆಗ್ತದೆ. ಏನಪ್ಪ ಆದ್ರೆ ಎಷ್ಟು ಉತ್ತಮ ಜಿಜ್ಞಾಸಗಳಿದ್ದಾರೆ, ಅವ್ರಿಗೆ ಆನಂದ ಆಗಲ್ಲ. ಹೌದಿಲ್ಲ? ಬುದ್ಧಿ ಇದ್ದವ್ರಿಗೆ ಮತ್ತದು ಬೇಜಾರು ಮತ್ತೆ ನಾವೇನು ಆದ್ರೆ ನಾವೇನ್ ತಿಳಿಸಬೇಕ. ಮತ್ತೆ ತಿಳಿಸಿದ್ರೆ ನಾನು ಮತ್ತೆ ಇರೋದೇ ಅದು ಎಲ್ಲ ಕಾಯ್ಪಾಲೆ ಇರ್ಲಿ. ಅದಕ್ಕ ಇಲ್ಲಿ ಏನಾಯ್ತು? ಅನಿರ್ವಚನೆ ಉಪದೇಯ ತೈಸೆ ಅದರಂತೆ. ಈಗ ನಾ ಹೇಳಿದ ಗೊತ್ತಿಲ್ಲ. जागृत के पदार्थन विषय भी अनेक दिन स्थिरता है नहीं. ಈ ಜಾಗೃತ ಪದಾರ್ಥಗಳೇನದಲ್ಲ ಇವುಗಳಲ್ಲಿಯೂ ಕೂಡ ಅನೇಕ ದಿನ ಸ್ಥಿರತಾ ಹೈನೆ, ಬಹಳ ದಿನದಿಂದ ಅದಾವ ಅಂತೇಳಿ ನಮಗೆ ತೋರ್ತದ. ಅದು ಇಲ್ಲವೇ ಇಲ್ಲ. ಇಂತು ಮತ್ತೇನಂದ್ರೆ ಅವಿದ್ಯಾ ಬಳತೆ ಮಿಥ್ಯಾ स्थिरतावी पदार्थ के साथ ही उसके प्रतीक हुए. अविद्या बलದಿಂದ अविद्या बलದಿಂದ अविद्या ಅಂದ್ರೆ अविद्या ಅಂತಂದ್ರೆ ब्रह्म ज्ञान से जाका बाद होवे तो अविद्या ಲಕ್ಷಣ. ಬ್ರಹ್ಮ ಜ್ಞಾನದಿಂದ ಯಾವುದು ಬಾಧಿಸಲ್ಪಡುತ್ತದೆಯೋ ಅದಕ್ಕೆ ಅವಿದ್ಯಾ ಅನ್ನುತ್ತಾರೆ. ಅಂದ ಮೇಲೆ ಆ ಅವಿದ್ಯಾ ಮೂಲಕವಾಗಿ ಮಿಥ್ಯಾ ಸ್ಥಿರತಾ ಆ ಪದಾರ್ಥಗಳೊಡನೆ ಸ್ಥಿರತಾ ಅಂದ್ರೆ ಇರುವಿಕೆ. ಇರುವಿಕೆ ಅಂದ್ರ ಬಹಳ ದಿನ ಹಿಡಿದೈತಿ ಅನ್ನೋ ಅದು ಆವಾಗ ಉತ್ಪನ್ನ ಆಗಿರ್ತದೆ. ಪದಾರ್ಥಗಳು ಹೆಂಗ ಆವಾಗ ಉತ್ಪನ್ನ ಆಗ್ತಾವ ಹಂಗಾದ್ರೆ ಸ್ಥಿರತ್ವ ಬಹಳ ಬಹುದಿನಗಳಿಂದ ಇದು ಇದೆ ಅನ್ನೋದು ಕೂಡ ಅವಾಗ ಅದರಲ್ಲಿ ಜ್ಞಾನಕತೆ ಪ್ರಸಿದ್ಧಿಯಾಗುತ್ತದೆ.
ಅದ್ರ ಮ್ಯಾಲ ಈಗ ಮಿಥ್ಯಾ ಅಸ್ಥಿರತಾದ ಮ್ಯಾಲೆ 355ನೇ ಟಿಪ್ಪಣಿ ಇದೆ. जागृत के पदार्थन का टिप्पणी 355ನೇ टिप्पणी ಹೇಳುತ್ತದೆ. जागृत के पदार्थन का वे पूर्व जागृत विषय देखे हुए पदार्थ ये है। ये साकार वाला प्रत्यभिज्ञा ध्यान निद्रा से उठे पुरुष को हुए हैं। हाँ जो ज्ञान ಅಂದ್ರೆ ಏನ್ ಹೇಳಿದ್ರು, ಜಾಗೃತದಲ್ಲಿ ಎಚ್ಚರಿಕೆಯಲ್ಲಿ ತೋರ್ತಕ್ಕಂಥ ಈ ಪದಾರ್ಥಗಳೇನದವಲ್ಲ ಇವು ಪೂರ್ವ ಜಾಗೃತ ವಿಷಯ ದೇಖೇವ ಪದಾರ್ಥ ಅಂದ್ರೆ ನಿನ್ನೆ ಏನು ನಾ ಎಚ್ಚರಿದ್ನಲ್ಲ, ರಾತ್ರಿ ಮಲ್ಕೊಂಡು ಮತ್ತೆ ಯಾತ್ರಿಕಾಗಿತ್ತು. ನಿನ್ನೆ ರಾತ್ರಿ ನಾ ಮಲ್ಕೊಂಡ್ಕಿಂತ ಮೊದಲು ನಿನ್ನೆ ಎಚ್ಚರಿಕ ಜಾಗೃತದಲ್ಲಿ ಏನೇನ್ ತೋರ್ತಿದ್ವು ಅದ ರೂಮ್, ಅದೇ ಪಂಖ, ಅದೇ ಲೈಟ್, ಅದು ಅದೇ ಕುರ್ಚಿ ಟೇಬಲ್ ಅವ ಅದಾವು ಅಂತೇಳಿ ಏನು सर्व जागृत विषय देखे हुए पदार्थ वे ये है। ये साकार वाला प्रत्यय विज्ञान ज्ञान निद्रा से उठे पुष्को आवे ಅದಕ್ಕೆ ಅವ ಪ್ರತ್ಯಯ ವಿಜ್ಞಾನ ಯಾಕಂದ್ರೆ ಅದು ನಾವು ನೀನು ನೋಡಿದ್ನಿ ಅವ ಅದಾವೆ ಅಂತ ನಾವ ಹೌದಿಲ್ಲ. ಏನ್ ಬೇರೆ ಬಂದಾವ ಇಲ್ಲ ಅವ ಅದಾವ ಅಂತ. ಆದ್ರೆ ಅದು ಹೇಗದ ಅನ್ನೋ ಬಗ್ಗೆ ಹೇಳ್ತಾರೆ. ಅದು ಇಲ್ಲ, ಅವು ನಿನ್ನೆ ಈಗ ಇಲ್ಲವು, ಈಗೇನ್ ನೀ ನೋಡ್ತಿ ಅದ ಸಮಯದಲ್ಲಿ ಉತ್ಪತ್ತಿ ಆಗೈತದ. ಆ ನಿನ್ನೆ ನೋಡಿದ್ದಿ ಅವಾಗ ಉತ್ಪನ್ನ ಆಗಿ ನೀ ಅದನ್ನ ಬಿಟ್ಟು ಕೂಡಲೇ ಅವಾಗ ನಾಶ ಆಗಿ ಹೋಗ್ತಾರ. ಆ ಪದಾರ್ಥ ಇಲ್ಲ ಏನೂ ಇಲ್ಲ. ಈಗ ನೀ ನೋಡಿದಿಲ್ಲ ಅವಾಗ ಪದಾರ್ಥದ ಜ್ಞಾನ ಈಗ ಆಯ್ತು, ಹೀಗೈತೆ ಅದ್ರ ಲೆಕ್ಕ. ಅದು ಹೇಗಿದೆ ಅಂತ ಹಂಗಾರ ಏನಿದು ನೀವು ಹೇಳೋದು ಸ್ವಲ್ಪ ಆಶ್ಚರ್ಯ ಇರ್ತೈತೆ ನಮ್ಗ. ಅವೆಲ್ಲ ಆಶ್ಚರ್ಯ ಇರ್ತೈತಿಲ್ಲ. ಅದಕ್ಕೆ ಇಲ್ಲಿ ಉದಾಹರಣೆ ಕೊಡ್ತಾರ ಅವರು. ಸ್ವಜ್ಞಾನ, ಈ ಜ್ಞಾನ ಏನೈತಲ್ಲ ಅದು ನಿನ್ನೆ ನೋಡಿದ್ವ ಇವ ಅದಾವು ಅಂತ ಜ್ಞಾನ ಐತಿ. ಆದ್ರ ಅದು ನಿತ್ಯ ಜ್ಞಾನ ಹೌದಲ್ಲ. ಯಾಕಂದ್ರೆ ನಿನ್ನೆ ವಸ್ತುವನ್ನ ಇಲ್ಲ ಅಂತ ವೇದಾಂತ ಹೇಳ್ತದೆ. ಅದಕ್ಕೆ ಸ್ವಜ್ಞಾನ ನದಿ ಪ್ರವಾಹ, दीप शिखा, आकाशगत तारा की स्थिति, वृक्ष के फल, इनके प्रत्यय विज्ञान की न्याय ब्रह्मरूप है. ನದಿ ಹರ ನೀರು ಇದು ವೃಕ್ಷದೊಳಗೆ ಫಲ ಅದು ಹೆಂಗ್ ನೀರು ಹರಿದೋಗಿರ್ತದೆ. ಈಗ ಇಲ್ಲಿ ನೋಡಿ ನದಿ ಪ್ರವಾಹ ಏನಂತ ಒಂದ್ಸಲ ನೀರ್ ನೋಡಿ ನೀರು ಇರುವುದಿಲ್ಲ, ಹರಿದು ಹೋಗಿರ್ತೈತಿ. ಅಂದ್ರ ಇಲ್ಲಿ ಇಷ್ಟಂದ್ರ ಮತ್ತೊಬ್ಬ ಸ್ಪಷ್ಟತೆ ಏನಾಗುದಿಲ್ಲ. ಅಂದ್ರ ಒಬ್ಬ ಹೆಂಡತಿನ ಕರ್ಲಕ್ಕ ಹೊಳೆ ಅತ್ತಿ ಕಡೆ ಊರ ಅವಂದು, ಈಚೆ ಕಡೆ ಹೆಂಡತಿ ಊರು. ಆಕಿನ ಹೆಂಡತಿನ ಕರ್ಕೊಂಡು ಬರ್ಲಿಕ್ಕೆ ಹೋದ. ಅಲ್ಲಿಂದ ಹೋದ ಮೇಲೆ ಯಾವಾಗ ಮತ್ತ ಸ್ನಾನಕ್ಕೆ ನೀರು ಇಟ್ಟೇವಿ ಮಾಡ್ರಿ ಅಂದ್ರ ನಾ ಮಾಡೇ ಬಂದೆ ನಾಡ ಮಾಡೇ ಬಂದಿ ಅದ ಮಾಡ್ರಿ ಅಂತಂದ್ರ ಇದು ಮಾಡಿದ್ನೆ. ಅಣ್ಣ ಇಲ್ಲಿ ಹೆಂಡತಿನ ಕರ್ಕೊಂಡು ಹೋಗ್ತದ ಹೊಳಿ ದಾಟುವಾಗ ಹೇಳ್ದ, ಇದ ನೀರಾಗ ಜಾಗ ಮಾಡಿದ್ದೀನಿ. ಏನ್ ಹೇಳ್ತಾನು, ಇದ ನೀರಾಗ ನಾ ಸ್ನಾನ ಮಾಡಿ ಬಂದೀನಿ. ಆದ್ರ ಇದ ನೀರಾಗ ಸ್ನಾನ ಮಾಡಿ ಬಂದೇನೆ ಅಂತ ಮಾಡ್ತಿದ್ರು ಅದಾವ. ಅವ್ನು ಜಳಕ ಮಾಡುವ ನೀರು ಊರು ಎಟ್ಟು ಹೋಗ್ಬಿಟ್ಟು ಹೊಸ ನೀರು ಬಂದಾವ, ಹೌದಿಲ್ಲ. ಆದ್ರೂ ಅವ್ನು ಹೇಳ್ತಾನೇನು, ಇದೇ ನೀರಾಗ ಮಾಡಿದ್ದೀನಿ, ಈ ನಿಮ್ಮದು ಇದಾಗತ್ತೆ. ಆದ್ರೆ ಅಲ್ಲಿ ಅದು ಹರಿದು ಹೋಗುತ್ತೆ, ಇದು ಸ್ಥಿರವಾಗಿರ್ತದೆ. ಇನ್ನೊಂದು ಪಕ್ಕ ನಿನಗ ಹೌದನ
ಅಂತ ಕೂತಂತೆ ಈಗ ಏನ್ ಕೇಳ್ಯಾರ? ಅದಕ್ಕೆ ಪ್ರಕಾಶ್ ಹೇಳ್ಬೇಕು ಅದ್ ಹರಿದೋಗಿರುತ್ತೆ. ಹರಿದು ಹೋಗೈತಿ ಅಂತ ಅನ್ನೋದು ಗೊತ್ತಾಗತ್ತೆ, ಮತ್ ಇದೇನು ಹರಿದು ಹೋಗೈತಿ ಅಂತ ವಾದನೆ. ಹೌದಾ? ಎಲ್ಲ ಪಿಕ್ಚರ್ ಟಾಕೀಸ್ ಏನು? ಪಿಕ್ಚರ್ ಸಿನಿಮಾ ನೋಡೋದು ಅದ ಸಿನಿಮಾಗಳು ಅದು ಹಗಲೆಲ್ಲ ಅದನ್ನ ತಗೊಳ್ಳೋದು. ಅದು ಪ್ರವಾಹ ರೂಪದಿಂದ ನಡೆದಿರ್ತದೆ ಅನ್ನೋದು, ಅದು ಸುಟ್ಟು ಹೋಗ್ತದ ಅಂದ್ರೆ ಮುಂದಿನ ಹೋಗಿ ಮತ್ತೆ ಹಿಂದಿಂದ ಚಾಲು ಇರ್ತದ ಅನ್ನೋದು. ಇದು ಎದರ ಮೇಲಿಂದ ನಾವು ಇದು ಆ ಪ್ರವಾಹದಿಂದ ನಡೆದೈತಿ ಅನ್ಬೇಕಂದ್ರ ಆ ಬತ್ತಿ ಐತಲ್ಲ, ಬತ್ತಿ ದೀಪದಲ್ಲಿದ್ದ ಬತ್ತಿ ಅದು ಸಣ್ಣ ಜೊತೆ ಹೋಗ್ಬೇಕು. ಅದು ಸುಟ್ಕೋತ ಮುಂದ ಹೋದಂಗ ಅದು ಕಡಿಮೆ ಹಾಕೋತ ಹೋಗ್ತಕ್ಕಲ್ಲ. ಇದ್ರ ಮ್ಯಾಲಿಂದ ಅದು ಇಲ್ಲ ಎಲ್ಲ ಎಣ್ಣೆ ಹತ್ತಿ ಇವು ಕೂಡ ಹೋಗುತ್ತಾ ಇರುತ್ತವೆ. ಇದರ ಮ್ಯಾಲಿಂದ ದೀಪ ಶಿಖಾನು ಪ್ರವಾಹ ರೂಪದಿಂದ ನಡೆದಿರುತ್ತದೆ ಅಂತ ನಾವು ಕಲ್ಪನೆ ಮಾಡ್ತೀವಿ. ಆಮೇಲೆ ಆಕಾಶಗತ ತಾರಾಕಿ ಸ್ಥಿತಿ, ಚಿಕ್ಕೆಗಳು ನೋಡಿ ಚಿಕ್ಕ ಇರಂಗೆ ಇಲ್ಲ. ಹೋಗ್ತಾವ ಮತ್ತೆ ಅವ ಅವು ನಾವು ಅಂತೇವೆ, ಅವು ಯಾವ ಇರಂಗಿಲ್ಲ. ಅವು ಹೋಗುವ ಪ್ರವಾಹ ನಡೆದಿರ್ತದೆ ಹೆಂಗ. ಅಲ್ಲದೆ ವೃಕ್ಷಕ್ಕೆ ವೃಕ್ಷದ ಫಲ ಈಗ ಇದನ್ನ ಹೆಂಗ ಹೇಳೋ? ಅದನ್ನ ನಮ್ಗೆ ತಿಳಿಲಿಲ್ಲ. ಅಂದ್ರೆ ಅದು ಬೆಳೆಯೋದು ದೊಡ್ಡದಾಗೈತಂತ. ಅಲ್ಲಿ ಇನ್ನಾರ ಅದು ಹಾದ ವರ್ಷನು ಇದ್ವ, ಈ ವರ್ಷ ಅವ ನಾವು ಇಲ್ಲ. ಆದ್ರ ಇಲ್ಲಿ ಏನಾಗತಿ, ಗಿಡದಲ್ಲಿ ಹಣ್ಣು ಆಗ್ತಾವ. ಈ ನೀರದ ಹಣ್ಣು, ಪೇರು ಮೊದಲಾದ ಹಣ್ಣುಗಳದಾವ. ಹೌದಲ್ಲ? ಇವು ಗಿಡದಲ್ಲಿ ಹಣ್ಣುಗಳು ತುಂಬಿ ಆಗ್ಯಾವ. ಆದ್ರ ಅಲ್ಲಿ ಕೆಲವೊಂದು ಹಣ್ಣವಾಗಿ ಪಕ್ವವಾಗಿ ಬೀಳ್ತಾವ. ಅವು ಬೀಳ್ತಿರ್ತಾವ. ಈ ನಿಮ್ಮ ಮಣಿಮಾರದ ಕಡೆ ಅರಣ್ಯದಲ್ಲಿ ಅರವಲ್ಲ, ಅವು ಬೀಳ್ತಿರ್ತಾವ. ಅವು ಮಾತ್ರ ಸಣ್ಣ ಇದ್ದು ಅವು ದೊಡ್ಡ ಹಾಕೋತ ಅಲ್ಲಿ ಅವುಗಳ ಪ್ರವಾಹ ನಡೆದೇ ಇರ್ತೈತಿ. ದೊಡ್ಡದಾಗಿರ್ತದ, ಹಣ್ಣಾಗ್ತದ, ಬೀಳ್ತದ. ಅದು ಸಣ್ಣ ಇದ್ದದ್ದು ದೊಡ್ಡದಾಗ್ತದ. ಮತ್ತ ಅದು ಹಿಂಗ ಆ ಗಿಡದಲ್ಲಿ ಹಣ್ಣುಗಳು ಅವು ಈ ಚಿಕ್ಕು ಆಗಲಿ, ಇವು ಕೆಲವೊಂದು ಹಣ್ಣುಗಳಲ್ಲಿ ಯಾವಾಗಲೂ ಇರ್ತಾವಲ್ಲ, ಅವು ಇದೇ ರೀತಿ ನಡೆದಿರ್ತೈತಿ. ಹೇಗಲ್ಲ. ಆದ್ದರಿಂದ ಅದನ್ನು ಕೂಡ ಈ ಪ್ರವಾಹ ರೂಪದಿಂದ ನಡೆದಿರ್ತೈತಿ. इनके प्रत्य विद्या ज्ञान की न्यायी ब्रह्मरूप है ಅವೇ ಅನ್ನೋದಿಲ್ಲ. ಯಾವ ಅನ್ನೋದಿಲ್ಲ, ಇಲ್ಲ ಯಾವ ಆ ನೀರನ್ನು ಇಲ್ಲ, ದೀಪದ ಶಿಖಾನು ಇಲ್ಲ, ಮತ್ತು ಚಿಕ್ಕೆಗಳು ಇಲ್ಲ, ವೃತ್ತದಲ್ಲಿಯ ಫಲಗಳು ಇವು ಯಾವುವು ಅವ ಅಂತ ಹೇಳಿಕೊಳ್ಳಲ್ಲ. ಹೊಸದಾಗಿ ಬೇರೆನ ಬಂದಿರ್ತಾವೆ. ಇದರಂತೆ ಜಗತ್ತಿನ ಪದಾರ್ಥಗಳು ಕೂಡ ಅವು ನೂತನ ಉತ್ಪತ್ತಿ ಆಗಿರುತ್ತವೆ. ಯಾಮೆ ಮುಖ್ಯ ದೃಷ್ಟಾಂತ ಸ್ವಪ್ನ. ಇದರಲ್ಲಿ ಮುಖ್ಯ ದೃಷ್ಟಾಂತ ಯಾವ, ಅನೇಕ ದೃಷ್ಟಾಂತ ಕೊಟ್ಟಾರ. ಆದ್ರೆ ಮುಖ್ಯ ದೃಷ್ಟಾಂತ ಏನು ಅಂತ ಕೇಳಿದ್ರೆ ಸ್ವಪ್ನ. तो ऊपर ग्रंथकार ने ये लिखा है, मैंने ಅಲ್ಲಿ ಗ್ರಂಥಕಾರ ನಿಶ್ಚಲದಾಸರೇ ಇದನ್ನ ಹೇಳಿದ್ದಾರೆ. ಮತ್ತೆ ಇವರು ಟಿಪ್ಪಣಿಕಾರ ಪಂಡಿತ್ ಪೀತಾಂಬರ್ಜಿ ಅವರು ಸ್ವಪ್ನ. ಅಲ್ಲಿ ಈ ಟಿಪ್ಪಣಿ ಸಮಾಪ್ತಿ ಆಯ್ತು 355. ಅಲ್ಲಿ ಟಿಪ್ಪಣಿಯಲ್ಲಿ ಬಂದಿದ್ದಾರೆ ಬರೀ विद्या चिंता की भी पदार्थन के साथ ही उपज के प्रतीत हो गए हैं. ಅದಕ್ಕೆ ಇನ್ನೊಂದು ಯಥಾ ಸ್ವಪ್ನ ಅಂತ ಹೇಳಿದ್ರಲ್ಲ ಅವರನ್ನು, ಅಂದ್ರೆ ಸ್ವಪ್ನದಂತೆ ಅಂತ ಹೇಳಿದ್ರು. ಅಂದ್ರ ಈಗ ಅದನ್ನ ಇದು ಶಾಸ್ತ್ರವು ಕೂಡ ಉದಾಹರಣೆ ಕೊಡ್ತದೆ. ಯಥಾ ಮುಹೂರ್ತೆ ಸ್ಯಾತ್ ಸಂವತ್ಸರ ಶತಕ್ರಮ ತಥಾ ಮಾಯಾ ವಿಲಾಸೋ ಅಯಂ ಧ್ಯಾಯತೆ ಜಾಗೃತಿ ಭ್ರಮ. ಇಲ್ಲಿ ಒಂದು ವಿಷಯವನ್ನ ಹೇಳ್ತಾರೆ. ಯಥಾ ಅಂದ್ರ ಇಲ್ಲಿ ದೃಷ್ಟಾಂತ ಕೊಡ್ತಾರೆ.
ಅಂದ್ರೆ ಇನ್ನೇನೇನು ಹೊಡೆಯುತ್ತೆ ಯಥಾಮೂರ್ತೇಶಾತ್ ಸಂವತ್ಸರ ಶತಭ್ರಮ ಅಂದ್ರೆ ಯಥಾ ಅಂದ್ರೆ ಹೇಗೆ ಸಂವತ್ಸರ ಶತಭ್ರಮ ಅಂದ್ರ ಸಂವತ್ಸರ ಅಂದ್ರೆ ವರ್ಷ ಸಂಸ್ಕೃತದೊಳಗ ಸಂವತ್ಸರ ಅಂದ್ರೆ ವರ್ಷಕ್ಕಂತ ಶತ ಅಂದ್ರೆ ನೂರಾರು ವರ್ಷಗಳ ಕಾಲ ಗತಿಸಿ ಹೋಗಿರ್ತವೆ ಆ ಸಮಯ ಮುಹೂರ್ತ ಒಂದು ಕ್ಷಣ ಒಂದು 5 ನಿಮಿಷ ಎಷ್ಟೇ ಒಂದು ಕ್ಷಣಕಾಲದಲ್ಲಿ ನೂರಾರು ವರ್ಷಗಳ ಪ್ರತೀತಿಯನ್ನು ತೋರುತ್ತಾರೆ ತಥಾ ಅದರಂತೆ ಮಾಯಾ ವಿಲಾಸೋಯಂ ಜಾಯತೆ ಜಾಗೃತಿ ಜಾಗೃತ ಪದಾರ್ಥ ಅದರಂತೆನ ಜಾಯತೆ ಅಂದ್ರೆ ಉತ್ಪತ್ತಿ ಆಗುತ್ತದೆ ಈ ಜಾಗೃತದ ಭ್ರಮ ಏನಂತ ಇದು ಅದೇ ಸಮಯದಲ್ಲಿ ಉತ್ಪನ್ನ ನಾಶ ಆಗ್ತಾ ಇದ್ರು ಅದು ಎಂದೋ ಐತ್ಯಂತ ನಾವು ಅದನ್ನ ಹೇಳ್ಕೊಂಡು ಅದಕ್ಕ ಇಲ್ಲಿ ಮತ್ತ ಪೂರ್ವ ಪಕ್ಷಿ ಹೇಳ್ತಾನೆ ಏನಂತ ಅದಕ್ಕೆ ಯಥಾ ಸಂವತ್ಸರ ಶತೋ ಬ್ರಹ್ಮ ತಥಾ ಮಾಯಾ ವಿಲಾಸೋಯ ಇದು ಸ್ವಪ್ನ ಅಂತ ಹೇಳಿದ್ವಿ ನಾವು ಹೌದಿಲ್ಲ ಒಂದು ಕ್ಷಣ ಕಾಲದಲ್ಲಿ ಯಥಾ ಮೂರ್ತೇಶ ಇದಕ್ಕಿದ್ದಾನಲ್ಲ ಅಂದ್ರ ಯಥಾ ಮುಹೂರ್ತೇಶ ಒಂದು ಕ್ಷಣಕಾಲದಲ್ಲಿ ಸಂವತ್ಸರ ಶತಭ್ರಮ ಅಂದ್ರೆ 100 ವರ್ಷಗಳ ಪ್ರತೀತಿ ಆಗುತ್ತದೆ ಅನ್ನೋದ್ರ ಗೊತ್ತಾಯ್ತು ಅಂತ ಗೊತ್ತಾಯ್ತು ಸ್ವಪ್ನ ಅಂದ್ರ ಅಲ್ಲಿ ಅಂದ್ರ ಈಗ ಒಂದು ಕನಸು ಬಿದ್ದಿರ್ತದೆ ಕನಸಿನೊಳಗ ಇನ್ನ ಲಗ್ನನಾಗಿಲ್ಲ ಇಲ್ಲಿ ಜಾಗೃತದಲ್ಲಿ ಅವ ಅಲ್ಲಿ ಕನಸಿನಾಗ ಲಗ್ನ ಆದಂಗ ಒಬ್ಬ ಮಗನ ಆಳ್ದ ಮಗನ ಹೋಗ್ಬೇಕು ಮಗ ದೊಡ್ಡವ ಆ ಮಗನ ಲಗ್ನ ಮಾಡಿದವ ಆ ಮಗಗ ಮೊಮ್ಮಗ ಹುಟ್ಟಿದವ ಇನ್ನೂ ಇನ್ನ ಲಗ್ನ ಇಲ್ಲ ಮೊಮ್ಮಗನ ಕಾಣಬೇಕಾದ್ರೆ ಹೇಳಿ ತೋರಿಸ್ಬೇಕು ಮತ್ ಈ ರೀತಿ ಅದು ಒಂದು ಕ್ಷಣಕಾಲದಲ್ಲಿ ಇಷ್ಟೆಲ್ಲ ತೋರಿಸ್ಬಿಟ್ಟೈತಿ ಮಗ ತಥಾ ಮಾಯಾ ವಿಲಾಸೋ ಅಯಂ ಜಾಯತೆ ಜಾಗೃತಿ ವ್ಯವಹ ಅದರಂತೆನ ಈ ಜಾಗೃತ ಪದಾರ್ಥಗಳು ಕೂಡ ಇದು ಮಾಯೆ ವಿಲಾಸ ಅಂದ್ರೆ ವಿಲಾಸ ಶಬ್ದಕ್ಕೆ ಕಾರ್ಯ ಮಾಯೆಯ ಕಾರ್ಯವಿಲ್ಲ ಮಾಯಾ ನಮ ಶ್ರೀ ಶಂಕರಾನಂದ ರೂಪಾದ ಸವಿಲಾಸ ಮಹಾಮೋ ಸವಿಲಾಸ ಮಹಾಮಾಗಿ ಪಂಚದಶಿಯ ಮಂಗಳಾಚರಣೆಯಲ್ಲಿ ಬಂದಿದೆ ಸವಿಲಾಸ ಮಹಾಮೋ ವಿಲಾಸ ಅಂದ್ರ ಅಲ್ಲಿ ಮೋ ಅಂದ್ರ ಮಾಯ ಅಂದ್ರ ಕಾರ್ಯ ಅದಕ್ಕೆ ಈ ರೀತಿ ಇಲ್ಲಿ ಜಾಗೃತದ ಪದಾರ್ಥಗಳು ಕೂಡ ಇವು ಮಾಯಾವಿಲ ಮಾಯ ಕಾರ್ಯ ಜಾಯತೆ ಇದು ಒಂದು ಅದರಂತೆ ಯಾಗ ಸ್ವಪ್ನದಲ್ಲಿ ಒಂದು ಕ್ಷಣಕಾಲದಲ್ಲಿ 100 ವರ್ಷಗಳ ಅವಧಿಯನ್ನು ತೋರಿಸುತ್ತದೆಯೋ ಅದರಂತೆ ಮಾಯಾ ಈ ತನ್ನ ಕಾರ್ಯವಾದ ಈ ಪ್ರಪಂಚದಲ್ಲಿ ಕೂಡ ಅದರಂತೆ ಇದನ್ನು ಬಹುಕಾಲ ಸ್ಥಿರತಾ ಅವು ಇವು ಎಲ್ಲ ಈಗ ಬುದ್ಧಿ ಭ್ರಾಂತಿಯನ್ನು ಮಾಡುತ್ತದೆ ಅದಕ್ಕೆ ಜಾಗೃತಿ ಭ್ರಮ ಜಾಗೃತ ಬಟ್ ಎಲ್ಲ ಸುಳ್ಳೈತೆ ಅಂತ
ಸುಳ್ಳಿಗೆ ಏನ್ ಪಡೆದ जो ऐसे कहे जो ऐसे ಹೇಳಿದ್ರೆ ಮತ್ತೆ ಶಂಕ ಮಾಡ್ತಾನೆ. ಒಂದು ವೇಳೆ ಹೀಗಂದರೆ ಹೀಗೆ ಹೇಳ್ಬೋದು, ಒಂದ್ ವೇಳೆ ಹೀಗೆ ಹೇಳ್ಬೋದು. ಅದೇ ಹೀಗಂದರೆ ಅಥವಾ ಹೀಗೆ ಹೇಳ್ಬೋದು ಒಂದೇ ಅರ್ಥ. स्वप्न के पदार्थ साक्षात अविद्या के परिणाम है और जागृत के पदार्थ साक्षात अविद्या के परिणाम नहीं. ಒಂದು ವೇಳೆ ಹೀಗೆ ಅನ್ಬೋದು ನೀವು. ಏನಂತ ಅಲ್ರಿ ಆ ಸ್ವಪ್ನ ಪದಾರ್ಥಗಳು ಏನದಾವಲ್ಲ ಅವು ಸಾಕ್ಷಾತ್ ಅವಿದ್ಯೆಯ ಪರಿಣಾಮ ಅದಾವ. ಅವಿದ್ಯಾನ ಹಂಗಾಗೈತದ ಎಲ್ಲ ಸಾಕ್ಷಾತ್ ಅವಿದ್ಯೆ ಪರಿಣಾಮದೇನು ಅವಿದ್ಯಾನ ಆ ರೂಪ ಆಗೈತೆ ಅದ ಅದು ಕಾರ್ಯರೂಪದಿಂದ ಅವಾಗ ಪರಿಣಾಮ ಹೊಂದಿರ್ತೈತೆ ಅದು ವಸ್ತುಗಳ ಆಕಾರವಾಗಿ. ಅದು ಸ್ವಪ್ನದಲ್ಲಿ ಈ ರೀತಿ ಅದ ಆದ್ರೆ ಜಾಗೃತ ಪದಾರ್ಥ ಹಂಗಿಲ್ಲ. ಅದೆಲ್ಲ ಒಮ್ಮೆ ಹಾಕತ್ತಿಲ್ಲ ಸ್ವಪ್ನದ ಪದಾರ್ಥದಲ್ಲಿ, ಆದ್ರೆ ಜಾಗೃತ ಪದಾರ್ಥ ಹಂಗ ಒಮ್ಮೆ ಹಾಕತ್ತೇನದ पदार्थ साक्षात अविद्या के परिणाम नहीं. ಯಾಕಂದ್ರ ಇಲ್ಲಿ किंतु घट की उत्पत्ति दंड चक्र कुरालते होवे तैसे सर्व पदार्थ की उत्पत्ति अपने अपने कारण के होवे. अंದ್ರ ಈಗ ಒಂದು ವಸ್ತು ಘಟ ಹುಟ್ಟಬೇಕಾದ್ರೆ ಒಂದು ಕ್ರಮ ಐತೆ. ಒಂದು ಕ್ರಮ. ಕುಂಬಾರ ಮಣ್ಣು ತರಬೇಕು, ಮಣ್ಣು ತಂದು ಅದನ್ನು ಗಡಿಗೆ ಮಾಡಬೇಕು, ಗಡಿಗೆ ಮಾಡಿ ಆ ಗಡಿಗೆಯಿಂದ ಮಣ್ಣಿನಿಂದ ಗಡಿಗೆ ತಯಾರಾಯ್ತು. ಮಣ್ಣು ಕಾರಣ ಘಟ ಕಾರ್ಯ ಹೌದಾ. ಅದು ಈ ಬಟ್ಟೆ ತಯಾರು ಮಾಡ್ಬೇಕಾದ್ರೆ ನೂರು ಉಪಾದಾನ ಕಾರಣ ತಂದು ನೇಕಾರ ಈ ಬಟ್ಟೆಯನ್ನು ತಯಾರು ಮಾಡ್ಯಾರ. ಈಗ ಕಾರ್ಯ ಕಾರಣ ಇಲ್ಲಿ ಅದಾವ ಹೌದಿಲ್ಲ. ಒಮ್ಮೆ ಸಾಕಾದ ಅವಿದ್ಯಾನ ಹಿಂಗ ಆಗಿಲ್ಲ. ಇಲ್ಲಿ ಕಾರಣದಿಂದ ಕಾರ್ಯ ಉತ್ಪತ್ತಿ ಆಗ್ಯಾವ ಜಾಗೃತ ಪದಾರ್ಥಗಳಲ್ಲಿ ಅಂತ ಹೀಗ ಅನುಭವದ ನೀವು ಅದರರ್ಥ. ಅದಕ್ಕೆ ಇವು ಮತ್ತೆ ಇವು ಕಾರ್ಯ ಕಾರಣದಿಂದ ಇವು ಸತ್ತೇನೋ ಅದು ಹಿಂಗಂದ್ರೆ सर्व पदार्थ उत्पत्ति अपने अपने जानते हो साक्षात अविद्या के अविद्या से नहीं. आ सर्व पदार्थ साक्षात अविद्या परिणाम है अल्ल. जो साक्षात अविद्या के परिणाम होवे तो जो अंदर ಒಂದು ವೇಳೆ और साक्षात अविद्या परिणामವಾಗಿದ್ದರೆ आकाशादि क्रम से पंचभूतन की उत्पत्ति और पंचीकरण से ब्रह्मांड की उत्पत्ति श्रुति में कही है सो असंगत होवेगी. ಏನ್ ಹೇಳಿದ್ರಿ? ಕ್ರಮದಿಂದ ಹೇಳಿ ಉತ್ಪತ್ತಿ ಬರೀ ನಾವ ಮನುಷ್ಯರ ಹೇಳಿದ್ದಕ್ಕ ಅದು ಸಾಕ್ಷಾತ್ ಆಕಾಶಾದಿಗಳ ಕ್ರಮದಿಂದ ಪಂಚಭೂತಗಳ ಉತ್ಪತ್ತಿ ಪಂಚೀಕರಣ ಆಗಿ ಬ್ರಹ್ಮಾಂಡದ ಉತ್ಪತ್ತಿ ಆದದ್ದು ಶ್ರುತಿ ಬೇಕಯ್ಯೇ. ಶ್ರುತಿ ಹೇಳಿದೆ ಎಲ್ಲಿ ಹೇಳಿದೆ? ಅಂದರೆ ಕೃಷ್ಣ ಯಜುರ್ವೇದದ ತೈತಿರ ಉಪನಿಷತ್ತಿನಲ್ಲಿ ತಸ್ಮಾದ್ವಾಯೇ ತಸ್ಮಾದಾತ್ಮನಃ ಆಕಾಶಭೂತ ಆಕಾಶಾತ್ ವಾಯು ವಾಯು ಅಗ್ನಿ ಅಗ್ನಿ ಆಪ ಆಪಾತ್ ಪೃಥ್ವಿ ಲಿಂಗ ಪರಂಪರೆಯಿಂದ ಪ್ರಕಾರಗಳು ಇವೆಲ್ಲ ಆಗಿದ್ದಾವೆ ಅಂತ ಶ್ರುತಿಗಳು. ಅವು ಅದೇ ತೈತಿರ ಉಪನಿಷತ್ತು ಹೇಳಿದೆ. ಎಲ್ಲ ಸುಳ್ಳಾಕೈತಲ್ಲ. ಆಗ ಮತ್ತ ಇನ್ನೊಂದು ಮತ್ತು ಸಾಮವೇದ ಚಾತುರ್ ಉಪನಿಷತ್ತು ಹೋಗ್ತಾರೆ. तदेव सोमेन मग्र आसीत् एकमेव द्वितीयं ब्रह्म तदैक्षत बहुश्यां प्रजायेति तत्तेजो असृजत. चंद्र अग्नि ಮೊದಲು ಹುಟ್ಟಿತು. ಅಗ್ನಿಯಿಂದ ವಾಯು, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಮೂರು ಭೂತಗಳಿಂದ ಈ ಶಕ್ತಿ ಹುಟ್ಟಿತು. ಮೂರು ಹೇಳ್ತಾರೆ ಒಂದು ಐದು ಹೇಳ್ತಾರೆ. ಮೂರು ಹೇಳ್ತಾರೆ ಒಂದು ಐದು ಹೇಳ್ತಾರೆ. ಅದ್ರ ಮರ್ಜಿ. ಅದ್ರ ಮರ್ಜಿ ಅಂದ್ರೆ ಏನು? ಅದು ಇಲ್ಲ ಇಲ್ಲ
ಇದೆ. ಇಲ್ಲದ ವಸ್ತು ಹೆಂಗ್ ಬೇಕಂದಂಗ ಹೇಳಲ್ಲ. ಅದು ಊರ್ ಯಾಕೆ ಹೇಳ್ತಾರೆ? ಅಜಾತವಾದಲ್ಲಿ- ಹೇಳ್ತಾರಲ್ಲ. ಅಜಾತವಾದ ಇಲ್ಲ, ಜಗತ್ತಿಗೆ ಇದು ಇದೇನ್ ಹೆಂಗ್ ಹೇಳ್ಯಾರದ? ಆ? ಏನ್ರಿ ವಿಚಾರ ಸಾಗರಕಾರ ಹೇಳ್ಯಾರ ಇದನ್ನು. ಎಲ್ಲರೂ ಆದ್ರೂ ಆ ತರ ಇರ್ತದೆ. ಒಂದ್ ಕಡೆ ಊರ್ ಎಲ್ಲರೂ ಅಲ್ಲ ನೀನು ಏ ಇಲ್ಲದನ್ನ ಹೆಂಗ್ ಇನ್ನೊಂದು ಇದು ಈ ಶಾಸ್ತ್ರ ತಿಳಿಯೋದು ಅದು ಇದ್ರಾಗ ಭ್ರಾಂತಿ ಅದ. ಅದಕ್ಕೆ ಪ್ರಮಾಣಗತ ಸಂಶಯ, ಪ್ರಮೇಯ ಸಂಶಯ ಇವೆಲ್ಲ ಬರ್ತಾವಲ್ಲ, ಅದು ಹಿಂಗ ಬರ್ತಾವ. ಶ್ರುತಿ ಹೇಳೈತಲ್ಲ ಮತ್ತಲ್ಲಿ ಈಗ ಅಂದ್ರ ಅರ್ಥ ಶ್ರುತಿಗಳು ಕೂಡ ವೇದದಲ್ಲಿ ಅಬಲ ಶ್ರುತಿ, ಪ್ರಬಲ ಶ್ರುತಿ ಅಂತ ಹೇಳ್ತಾ. ಇವು ಏನದಾವಲ್ಲ ಈಗ ಹೇಳಿದ್ದು ತಸ್ಮಾತ್ ಬಾಯಿ ತಸ್ಮಾತ್ ಆತ್ಮನ ಆಕಾಶ ಸಂಭೂತ ಅಂತ ಪಂಚಭೂತಗಳು ಉತ್ಪತ್ತಿ ಆಗಿ ಅದರಿಂದ ಎಲ್ಲ ಆಯ್ತು ಅಂತ ಹೇಳಿದ್ದು. ಇದು ಅಬಲ ಶ್ರುತಿ ಐತಿ. ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ ನೇಹ ನಾನಾಸ್ತಿ ಚಿಂತನ. ಇವು ಪ್ರಬಲ ಶ್ರುತಿಗಳು. ಇವುಗಳಿಂದ ಇವು ಬಾಧಿಸಲ್ಪಡುತ್ತವೆ. ಇದು ಹಿಂಗ್ಯಾಕ್ ಮಾಡ್ಯಾರು ಒಂದೇ ಹೇಳಬೇಕಿಲ್ಲ ಅಂತಂದ್ರೆ ಮುಂದಿನ ಅವ್ರ ಅಧಿಕಾರಿಗಳ ಭೇದ ಐತಪ್ಪ, ನಾ ಏನ್ ಮಾಡ್ಬೇಕು? ಅವ್ರನ್ನು ಸಮಾಧಾನ ಮಾಡ್ಬೇಕಲ್ಲ. ಪಶ್ಚಿಮ ಕನಿಷ್ಠ ಅಧಿಕಾರಿಗಳದಾರ, ಅವ್ರ ಸಲುವಾಗಿ ಜಗತ್ ವಾಸನೆಯನ್ನು ಕುಡ್ಕೊಂಡಾರ. ಅವ್ರ ಸಲುವಾಗಿ ನಾವು ಸ್ವಲ್ಪ ಅದನ್ನ ಐತ್ ಅಂತ ಹೇಳಿದಿಲ್ಲ. ಆದ್ರೆ ಅಧ್ಯಾರೋಪಾಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚದೆ ಮುಮುಕ್ಷೂಣಾಂ ಬೋಧ ಸಿದ್ಧೈ ತತ್ವತ್ತಿ ಶ್ರುತಿಭಿಃ ಕಲ್ಪಿತ ಕ್ರಮ. ಅದು ಯಾಕಂದ್ರೆ ನೋಡಿ ಪ್ರಮಾಣ ಹೆಂಗ ಅಧ್ಯಾರೋಪಾಪವಾದಾಭ್ಯಾಂ ತಿಳಿಸುವ ಕ್ರಮ. ಯಾಕ ಆ ಮಧ್ಯಮ ಕನಿಷ್ಠ ಅಧಿಕಾರಿಗಳಿಗೆ ಒಮ್ಮೆ ಇಲ್ಲ ಅಂತಂದ್ರೆ ಅವ್ರು ನಮಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ಅಧ್ಯಾರೋಪ ಮಾಡ್ಬೇಕು. ಅಧ್ಯಾರೋಪ ಅಂದ್ರೆ ಇಲ್ಲದ ವಸ್ತುವನ್ನು ಹೇಳ್ಬೇಕು. ಅದು ಹೇಳಿ ಆಮೇಲೆ ಅಪವಾದ ಮಾಡಿ ಅದು ಇಲ್ಲ ಅಂತ ಹೇಳಿ ಅಲ್ಗಳ್ದು. ಹಿಂಗ ಮಾಡಿ ಹಿಂಗ್ಯಾಕ ಮಾಡ್ತೀರಿ ಅಂತ ಹೇಳಿದ್ರ ಅದು ಅಧ್ಯಾರೋಪ ಅಪವಾದ ನಿಷ್ಪ್ರಪಂಚ. ನಿಷ್ಪ್ರಪಂಚ ಅಂದ್ರ ಪ್ರಪಂಚ ಇಲ್ಲ ಏನೂ ಇಲ್ಲ. ಅದು ಇಲ್ಲ ಯಾಕೆ ಹಿಂಗ ಮಾಡ್ತೀರಿ? ಹೇಳೋದು ಯಾಕೆ ಮಾಡ್ತೀರಿ? ಐತಂತೇಳಿ ಪಂಚಭೂತ ಪಂಚೀಕರಣ ಯಾಕೆ ಹೇಳ್ತೀರಿ ಅಂದ್ರ ಮುಮುಕ್ಷುಗಳಿಗೆ ಬೋಧದ ಜ್ಞಾನ ಆಗಲಿಲ್ಲ ಅಂತ ಹೇಳಿ ನಾವು ಇದನ್ನು ಕಲ್ಪಿತ ಕ್ರಮವನ್ನ ತತ್ವಜ್ಞೈ ಶ್ರುತಿಭಿ, ತತ್ವಜ್ಞಾನಿಗಳು ಮತ್ತು ಈ ಶ್ರುತಿಗಳಲ್ಲಿ ಏನ್ ಹೇಳ್ತಾರ ತೈತ್ರಿಯ ಉಪನಿಷತ್ತು, ಚಾಂದ್ರ ಉಪನಿಷತ್ತು ಅಂತ ಹೇಳಿ ಈ ಶ್ರುತಿಗಳು ಮತ್ತು ತತ್ವಜ್ಞಾನಿಗಳು ಇವುಗಳನ್ನು ಒಂದು ಕಲ್ಪಿತ ಕ್ರಮವನ್ನು ಮಾಡಿ ಅವರ ಸಲುವಾಗಿ ಹೇಳಿದ್ದೀವಿ. ಸರಿಯಾಗಿ ಅಲ್ಲ ಹೇಳಿದ ಕರೆ ಅಂತ ಹೇಳ್ಕೊಂಡು ಕೂತ್ರೆ ಏನ್ ಮಾಡ್ಬೇಕು? ಅದಕ್ಕೆ ಶಾಸ್ತ್ರದಲ್ಲಿ ಅಲ್ಲಿ ಸುಳ್ಳುದು ಇರ್ತೈತಿ. ಮನುಷ್ಯರು ಸುಳ್ಳು ಹೇಳ್ತಾರೆ ಅಂತ ಹೇಳಿ ಅವ್ನು ಸಮಾಧಾನ ಮಾಡಾಗ ಇನ್ನೊಂದು ಸುಳ್ಳ ಹೇಳ್ಬೇಕಾಗತ್ತೆ. ಹೌದಿಲ್ಲ? ಆ ಮಾತು ಅವ್ರು ಸುಳ್ಳು ಸುಳ್ಳು ತಗೊಂಡು ಹೋಗಿದ್ದೇನೆ ಆ ಮಾತು. ಅಂದ್ರೆ ಅವನಿಗೆ ಒಂದು ಕ್ರಮದಿಂದ ಈ ಒಮ್ಮೆಲೆ ಹೇಳಿ ಶ್ರವಣ ಮಾಡಿ ಈ ಶ್ರವಣದಿಂದ ಇವಾಗ ತತ್ವಜ್ಞಾನ ಆಗೋದಿಲ್ಲ ಅಂದ್ಕೊಂಡೇನ ಅಲ್ಲಿ ಲಯಚಿಂತನವನ್ನ ಮಾಡಿ ಇವ್ರಿಗೆ ಜ್ಞಾನ ಆಗಿದೆ ಅಂತೇಳಿ ಆ ಲಯಚಿಂತನದ ಕ್ರಮ ಅಲ್ಲಿ ಆಕಾಶ ಪಂಚಭೂತ ಜಗತ್ತಾಗೈತಿ. ಅದನ್ನ ಅಪವಾದ ಮಾಡುವಾಗ ಈ ಜಗತ್ತೆಲ್ಲ ಇದು ಭೂಮಿ ಜಗತ್ತು, ಜಲ, ಇದು ನೀರು, ವಾಯು, ಆಕಾಶ ಮನೆನಿ ಈ ಕ್ರಮದ ಸಲುವಾಗಿ ಹೇಳಿದೆ. ಆಯ್ತಾ? ಸಮಯ ಮುಗಿದು ಹೋಗಿದೆ. ಇನ್ನೊಂದೆಲ್ಲ ಅನ್ನೋದಾಗಿತ್ತಲ್ಲ ಅವ್ರದ್ದು ಇಂಟರ್ವ್ಯೂ ಕಲ್ಪಿತ ಕ್ರಮ
ಹೌದಿಲ್ಲ ಇವತ್ತಿನ ಶಾಸ್ತ್ರ ಹುಚ್ಚಿ ವಹಿಸಿದ್ರೆ ಶಾಸ್ತ್ರ ಶಾಸ್ತ್ರದ ಬಗ್ಗೆ ಹುಚ್ಚಿ ಹೇಳ್ಬೇಕು. ಹುಚ್ಚಿ ಅಂತಂದ್ರ ಅದು ಎಪ್ಪಿಸಿ ತೆಗಿತೈತಿ. ಹೌದಿಲ್ಲ ಇವೆಲ್ಲ ಅನೇಕ ಹೊಸ ಹೊಸ ಅವು ಎಲ್ಲ ಅದೇ ನಮ್ಮ ಉದಾಹರಣೆ. ನಾವು ಶಾಸ್ತ್ರ ಮುಗಿಸಿ ನಮ್ಮ ಕೆಲಸ ಇದು ಮೊದಲು ಮುಖ್ಯ. ಅದೇನೇ ಬಂದಿದ್ದೇವೆ. ಶ್ರುತಿ ಹೇಳಿರ್ಬೋದು ಅದು ಅಸಂಗತವಾಗಿರ್ತದೆ. ಯಾವ ಸ್ಥಿತಿ ಪಂಚಭೂತಗಳ ಕ್ರಮದಿಂದ ಉತ್ಪತ್ತಿಯಾಗಿರುವುದನ್ನು ಎರಡನೇ ಪಂಚೀಕರಣದ ಪಿಂಡ ಬ್ರಹ್ಮಾಂಡಗಳ ಉತ್ಪತ್ತಿಯಾಗಿರುವುದನ್ನು ಯಾವ ಶ್ರುತಿಯು ಹೇಳುತ್ತದೆಯೋ ಅದು ಅಸಂಗತವಾಗಿದೆ. उत्पत्ति कही है तो असंगत होगी। यहाँ से ईश्वर सृष्टि जागृत के पदार्थ अपने अपने उपादान के परिणाम है। ಆದ್ದರಿಂದ ಏನ್ ಹೇಳ್ತಾರೆ, ಈಶ್ವರ ಸೃಷ್ಟಿ ಇದು ಜಾಗೃತ ಪದಾರ್ಥ ಅಲ್ಲ, ಈಶ್ವರ ಸೃಷ್ಟಿ ಇದು. ಮತ್ತು ಸ್ವಪ್ನ ಜೀವ ಅದೇ ಆ ಸ್ವಪ್ನ ಈ ಜಾಗೃತ ಪದಾರ್ಥದಲ್ಲಿ ಎರಡು ನಮ್ಮ ಶಾಸ್ತ್ರ ಯಾವಾಗ ಹೌದಿಲ್ಲ. ಯಾಕಂದ್ರೆ ನಿಮ್ ಲೆಕ್ಕದಲ್ಲಿ ಅದು ಇದು ಜಾಗೃತ ಸ್ವಪ್ನದಲ್ಲಿ ಹಿಂಗ ಆದ್ರ ಈಶ್ವರ ಸೃಷ್ಟಿ ಜಾಗೃತ ಐತಿಲ್ಲ, ಜಾಗೃತ ಪದಾರ್ಥಗಳೆಲ್ಲ ಈಶ್ವರ ಸೃಷ್ಟಿ ಅದಾವ ಹೌದಾ. ಇದರಲ್ಲೇನ ಜೀವ ಸೃಷ್ಟಿ. ಆಗಲೇ ನಾವು ಅದ ಜೀವ ಸೃಷ್ಟಿ ಅಂತ ಅಂದ್ವಿ ಹೌದಾ. ಅವ್ರ ಜೀವನ ನಿರ್ಮಿತ ಆದ್ರ ಜಾಗೃತ ಪದಾರ್ಥಗಳಲ್ಲಿ ಜೀವ ಸೃಷ್ಟಿ ಗೊತ್ತೈತೆ. ಇವತ್ತಿನ ಶಾಸ್ತ್ರದಾಗ ಎಲ್ಲ ಹೊಸ ಹೊಸ ವರ್ಣಗೈತೆ. ಅಂದರೆ ಅದಕ್ಕೆ ಪಂಚದಶೆಗೆ ಒಂದು ಉದಾಹರಣೆ ಕೊಡ್ತಾರೆ. ಈಗೇನು ಪಂಚದಶೆಗಳಿಂದ ದೂರದೇಶೆ ಗತೆ ಪುತ್ರೇ ಜೀವತ್ವೇವ ತತ್ವಿದಃ ಮೃತಂ ಮತ್ವಾ ಪ್ರರೋದಿತಿ ಅಂತ ಒಂದು ಶ್ಲೋಕ ಪಂಚದಶಿ ವಿದ್ಯಾರಣ್ಯರ ಏನಂದ್ರ ಒಂದು ಬೇರೆ ಕಡೆ ದುಬೈ ಅಥವಾ ಏನೋ ಒಂದು ಬೇರೆ ನೆಲ ಮುಂಬೈ ಪುಣೆ ಎಲ್ಲಿ ಬೆಂಗಳೂರು ಎಲ್ಲಿ ಹೋಗಿದ್ದಕ್ಕೆ ಮಗ ಹಾ ಇಬ್ಬರು ಇದ್ರು. ಇಬ್ಬರ ಮಕ್ಕಳು ಅವರು ಹೋಗಿದ್ರು ಅಲ್ಲಿ ಬೇರೆ ದೇಶಕ್ಕೆ ಹೋದಾಗ ಏನಾಯ್ತು, ಅಲ್ಲಿ ಒಬ್ಬ ಹೋದ ಒಂದು ತಿಂಗಳ 2 ತಿಂಗಳೊಳಗ ಒಂದು ವರ್ಷದಲ್ಲಿ ಅವನು ಮೋಟರ್ದ ಆಕ್ಸಿಡೆಂಟ್ ಆಗಿ ಸತ್ತ. ಮೇಲೆ ಮೋಟರ್ ಹಾದು ಸತ್ತ. ಸತ್ತ ಆದ್ರೆ ಹೋಗ್ಬೋದ. ಮುಂದಿನ ತಿಂಗಳ ಊರಿಗೆ ಬರಾಮಿದ್ದ. ಅಲ್ಲಿ ಅವನು ಮತ್ತೊಬ್ಬ ಕರ್ನಾಟಕದವನೇ, ಅವನು ಅಲ್ಲಿದ್ದ. ಅವ ಈಗ ಬರ್ಲಾಕ್ ಹತ್ತಿದ್ದ, ನಾಳೆ ನಾವು ಊರಿಗೆ ಹೋಗ್ತೇನೆ ಅಂತ. ಎಲ್ಲಿ ಜಮಖಂಡಿ ಮಾರೇ ಅಂದ್ರ ಜಮಖಂಡಿ ನಾವು ಮುಗಿದವಪ್ಪ.
ನಮ್ದು ಮುದೋಳೈತಿ. ಮುದೋಳೈತೆ ಮತ್ತೆ ನೀವು ಆ ಮತ್ತೆ ಮುದೋಳ ಮೇಲೆ ಆದ್ರೆ ನೆನಪು ಹೋಗು. ಅದಕ್ಕೆ ನಮ್ಮ ಮನ್ಯಾಗ ಅಲ್ಲಿ ಹೋಗಿ ಸ್ವಲ್ಪ ಸಮಾಚಾರ ಹೇಳೋ. ಇವಾಗ ಏನು ಸಮಾಚಾರ? ನಾವು ಇಬ್ಬರು ಬಂದಿದ್ವಿ ಅಂದ್ರ ಕಲ್ಲಪ್ಪ ಮಲ್ಲಪ್ಪ ಅವ್ರ ಹೆಸರು ಏನಾದ್ರು ಇಬ್ಬರು ಕಲ್ಲಪ್ಪ ಮಲ್ಲಪ್ಪ ಇಬ್ಬರು ಬಂದಿದ್ವಿ. ಅಂದ್ರ ಕಲ್ಲಪ್ಪ ಸಾಕಾದ್ರು ನಾನು 2 ತಿಂಗಳಾಗನ. ಆದ್ರ ನಾನೇ ಮಲ್ಲಪ್ಪ ನಾನು ಬೇಕಾದಷ್ಟು ರೊಕ್ಕ ರೂಪಾಯಿ ಬಹಳಷ್ಟು ಗಳಿಸೀನಿ. ಇನ್ನು ಮುಂದೆ ಇನ್ನೊಂದು 2 ದಿನಕ್ಕೆ ನಾನು ಊರಿಗೆ ಬರಾವದೇನೆ. ಆದ್ರಿಂದ ನೀನು ಸ್ವಲ್ಪ ಅಲ್ಲಿ ಮುದೋಳದಾಗ ನಮ್ಮೂರ ಅಲ್ಲಿ ಹೋಗಿ ಹೇಳಿ ಕಲ್ಲಪ್ಪನ ತಂದಿಗೆ ಸತ್ತಾನ ಅಂತ ಹೇಳು. ನಾ ಮಲ್ಲಪ್ಪ ಜೀವನ ನಮ್ಮ ತಂದಿಗೆ ಹೇಳ ಅಂತ ಅವ ಹೇಳಿ ಕಳಿಸಿದ. ನೀವು ಬಂದ್ ಕೊಡೇ ಅದು ಪಟ್ಟಿ ಮಾಡಿ ಹೇಳಿ ಅಂದ್ರ ಕಲ್ಲಪ್ಪ ತತ್ತಾನ ಮಲ್ಲಪ್ಪ ತತ್ತಾನ ಅಂತ ಹೇಳ್ಬಿಟ್ಟ. ಅವ ಮಲ್ಲಪ್ಪನಪ್ಪು ಓಡಿ ಮಾಡಕತ್ತಿದ. ಆದ್ರೆ ಮುಂದ ಕಲ್ಲಪ್ಪ ಜೀವಂತದಾನು ಏನ್ ಹೇಳಿದ ಬರಾವದಾನ ಅಂತ ಹೇಳ. ಅವ ಸಂತೋಷ ನನ್ನ ಮಗ ಅವ ಅಂತ ಅವ ಖುಷಿ ಸಂತೋಷ ಯಾರ ಮಗ ಸತ್ತಾನ ಅವ ಸಂತೋಷ ಅನುಭವಿಸ್ಲಿಕ್ಕಂತಾನ. ಯಾರ ಮಗ ಜೀವಂತದಾನ ದುಃಖ ಅನುಭವಿಸ್ತಾನ. ಇಲ್ಲಿ ಅವ್ರು ಏನ್ ಹೇಳಿದ್ರು, ಇಲ್ಲಿ ಈಶ್ವರ ಸೃಷ್ಟಿ ಮಗ ಜೀವಂತದಾನ ಆದ್ರ ಜೀವ ಸೃಷ್ಟಿ ಸತ್ತಾನ. ಮಗ ನನ್ನ ಮಗ ಸತ್ತಾನ ಅಂತ ಹೇಳಿದ್ರೆ ಇಲ್ಲಿ ನಾವು ಅದು ಅವ ಮನುಷ್ಯ. ಒಬ್ಬ ಮನುಷ್ಯ ಈಶ್ವರ ಸೃಷ್ಟಿ. ಅವ ನನ್ನ ಮಗ ಅಂತ ಹೇಳಿ ಎಷ್ಟೋ ಮಂದಿ ಸಾಯ್ತಾರ ಮಾಡ್ತಾನೆ ನೀವ ಇಲ್ಲ. ನನ್ನ ಮಗ ಸತ್ತ ಅಂತ ಅವನ್ ಜೀವ ಸೃಷ್ಟಿ ಮಾಡ್ಕೊಂಡ. ಅದ್ರ ಮಮಕಾರದಿಂದ ಬಿಟ್ಟಿನ ಹೇಳ್ತಾರ. ಅಲ್ಲಿ ನನ್ನ ಮಗ ಅಂತ ನನ್ನ ಹೆಂಡತಿ ನನ್ನ ಮಗ ನನ್ನ ತಿಳ್ಕೆ ಹೆಂಗ್ ಮಮಕಾರ ಮಾಡಿದ್ರಿಂದ ಆ ಜೀವ ಸೃಷ್ಟಿ ಈಶ್ವರ ಸೃಷ್ಟಿ ಜೀವಂತಿದ್ರು ಜೀವ ಸೃಷ್ಟಿ ಸತ್ತದ್ರಿಂದ ದುಃಖ ಮಾಡ್ಲಕತ್ತೇನೆ ಹೇಳ್ತಾ. ಆದ್ದರಿಂದ ದುಃಖಕ್ಕೆ ಕಾರಣ ಈಶ್ವರ ಸೃಷ್ಟಿ ಅಲ್ಲ, ಜೀವ ಸೃಷ್ಟಿಯೇ ಕಾರಣ. ನನ್ನ ಮಗ ಅನ್ನೋದು ಅದು ದುಃಖಕ್ಕೆ ಕಾರಣ ಆಯ್ತು. ಮತ್ತೆ ಎಷ್ಟು ಮಂದಿ ಸಾಯ್ತಾರೆ ದುಃಖ ಮಾಡ್ತಾನೆ ನೀವು ಇಲ್ಲ. ಈಶ್ವರ ಸೃಷ್ಟಿ ಅದು ಎಲ್ಲಿ ನನ್ನದ ಅಂತೇಳಿ ಐತಿ ಅಲ್ಲಿ ದುಃಖ ಆಗ್ತೈತಿ. ಅದು ಜೀವ ಸೃಷ್ಟಿ. ಈಗ ಇವ ತಾಂದ ಮಾಡ್ಕೊಂಡ ರಚನಾ ಅವ ಮನುಷ್ಯನ ಮಾಡಿದ್ದು ಪರಮಾತ್ಮ. ಅವ ನನ್ನ ಮಗ ಅಂತ ಮಾಡ್ಕೊಂಡು ಜೀವ ಸೃಷ್ಟಿ. ಆ ಜೀವ ಸೃಷ್ಟಿಯೇ ದುಃಖಕ್ಕೆ ಕಾರಣ ಐತಿ, ಈಶ್ವರ ಸೃಷ್ಟಿ ಕಾರಣ ಅಲ್ಲ. ಸುಖ ದುಃಖಾದಿಗಳು ಜೀವ ಸೃಷ್ಟಿ. ಅದರಲ್ಲಿ ನಂದ ಮಮಕಾರ ಮಾಡ್ಕೊಂಡ ದುಃಖಕ್ಕೆ ಕಾರಣ ನೀವ ಗೊತ್ತಿಲ್ಲ. ಮತ್ತೆ ಇನ್ನು ಅದನ್ನ ಬಿಟ್ಟಂದ್ರೆ ಏನ್ ದುಃಖನೇ ಇಲ್ಲ, ಅದಕ್ಕೆ ಏನಕ್ಕಾಗೋದು ಹೌದಿಲ್ಲ. ಅಂದ್ರೆ ಈ ಪ್ರಪಂಚ ಜಾಗೃತ ಪ್ರಪಂಚನಾಗೂ ಜೀವ ಸೃಷ್ಟಿದ ಐತಿ ಅಂತ ಹೌದು, ಎರಡು ಐತೆ ಅಂತ ಹೇಳಿ ಜಾಗೃತ ಪ್ರಪಂಚದಲ್ಲಿದ್ದ ಪದಾರ್ಥಗಳು ಈ ಭೂಮಿ, ಈ ವಾಯು, ಆಕಾಶ, ನದಿ, ಗಿರಿ, ಪರ್ವತಾದಿಗಳು, ಈ ಮನುಷ್ಯರು ಇವೆಲ್ಲ ಈಶ್ವರ ಸೃಷ್ಟಿ. ಆದ್ರೆ ಇದು ನನ್ನದು ಅಂತ ನಂದು ಬಂದು ಜೀವ ಸೃಷ್ಟಿ. ಅದೇ ಸುಖ ಬೇರೆ ಯಾರು ಸತ್ರ ದುಃಖ ನಮ್ಮನೆ ಯಾರು ಸತ್ರ ದುಃಖ ಆಗ್ತದೆ. ಅದರ ಕೈಲಿ ಜೀವ ಭಾವವನ್ನ ಬಿಡ್ಬೇಕು. ಜೀವ ಇರ್ಲಿ, ಜೀವ ಭಾವ ಬಿಡ್ಬೇಕು. ಹಿಂಗ ಅದಕ್ಕ ಎಂದಿನಂತೆ ಜೀವ ಭಾವಗಳು ನಿಜ ನಿಗಮ ಗುರುವಿನ ಧರಿದೊಡೆ ಮುಕ್ತಿಸುತ್ತ ಸಾಧ್ಯ. ಎಂದಿನಂತೆ ಅಂದ್ರೆ ಅಜ್ಞಾನ ಕಾಲದಲ್ಲಿ ಇದ್ದಿರ ಶಾಸ್ತ್ರ ಮೊದಲ ಅವು ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಮದ, ಮತ್ಸರಗಳಿರ್ತಿರುವುದು
ಅವಾಗ ಏನೇನ್ ಹೇಗಿದ್ರು ಹಂಗ ಏನು ಶಾಸ್ತ್ರ ಕೇಳಿದ್ಮೇಲೆ ಬದಲಾಗಿಲ್ಲ ಲೋಕಮ್ಮ. ಯಾಕಂದ್ರೆ ಬದಲಾಗಬೇಕಾಗಿತ್ತಲ್ಲ, ಅದ ಹೆಣ್ಮಗಳು ಹೊಟ್ಟೆ ಆಗ್ಯಾಳ ಅಂದ್ರೆ ಬದಲಾಗಬೇಕಾದ ಶರೀರದಲ್ಲಿ. ಮತ್ತೆ ನಿನ್ನ ವ್ಯವಹಾರದಲ್ಲಿ ನಿನ್ನ ಇರುವಿಕೆಯಲ್ಲಿ ಬದಲಾಗಬೇಕ ಇಲ್ಲ ಆಗಿಲ್ಲ ಏನೆಲ್ಲ ಆಗಿರ್ತ ಒಳಗಾಗಿಲ್ಲ ಅಂತ ತಿಳ್ಕೊಬೇಕು, ಜ್ಞಾನ ಆಗಿಲ್ಲ ಅಂತ ಅರ್ಥ. ಆಗೈತಂದ್ರೆ ಬದಲು ಆಗೇ ಬಿಡ್ತದೆ. ಅವನ ವ್ಯವಹಾರ, ಅವನ ಆಚಾರ ವಿಚಾರ ನಡೆ ನುಡಿ ಎಲ್ಲ ಏನ್ ಅವಾಗ ಅವಾಗ ಏನ್ರ ಒಂದು ಕೋಟಿಗಟ್ಲೆ ನುಕ್ಸಾನ ಆಯ್ತಂದ್ರ ಮಕ್ಕಳಿಗೆ ಆಗೈತ ಆಯ್ತು ಆಗೈತು ಹೋಗಲಿ ಯಾವ್ದು ಸುತ್ತ ಇರೋದು ಕರೆ ಅವಕ್ಕೂ ನಾವು ಇದು ಮಾಡ್ಬೋದು, ಬಿಟ್ಟು ಸಾಮಾನ್ಯ ಯಥಾಲಾಭ ಸಂತುಷ್ಟೋಪವಾದೀತು ವಿಮುಕ್ತರ ಯೋನ ಪೃಷ್ಯತೀನ ದ್ವೇಷ್ಟೀನ ಶೋಚತೀನ ಕಾಂಕ್ಷು ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ ಅಂತ ಗೀತೆಯಲ್ಲಿ ಭಗವಂತ ಹೇಳ್ತಾನೆ. ಆ ಸ್ಥಿತಿ ಬರಬೇಕಲ್ಲ, ಅವಾಗ ಜ್ಞಾನ ಆಗೈತೆ ಅಂತ ಅರ್ಥ ಆಗ್ತದೆ. ಮತ್ತೆ ಗೋಳಾನ ಹೇಳ್ಕೊಂಡ್ರೆ ಮತ್ತೆ ಹೆಂಗ? ಅದಕ್ಕಾಗಿ ಈ ರೀತಿ ಅಂದ್ರೆ ಅದು ಜೀವ ಸೃಷ್ಟಿ ಅಂತ ದುಃಖಕ್ಕೆ ಕೀಡಾದದ್ದು ಜೀವ ಸೃಷ್ಟಿ. ಅದು ಸಮಾನ ಇತ್ತು ಅಂದ್ರೆ ಈಶ್ವರ ಸೃಷ್ಟಿ. ಅದೇನು ದುಃಖಕ್ಕೂ ಮಾನ ಎರಡು ಈಶ್ವರ ಸೃಷ್ಟಿ ಹಂಗೆ. ಈಗ तो असंगत हो क्या थे ईश्वर सृष्टि जागृत के पदार्थ अपने अपने उपादान के परिणाम है, अविद्या के साक्षात परिणाम नहीं. ಆದ್ದರಿಂದ ಈ ಈಶ್ವರ ಸೃಷ್ಟಿಯಾದ ಜಾಗೃತದ ಪದಾರ್ಥಗಳೇನದಲ್ಲ ತಮ್ಮ ತಮ್ಮ ಉಪಾದಾನ ಕಾರಣದ ಪರಿಣಾಮ ಅದ. ಅಂದ್ರ ಘಟಕ್ಕೆ ಮಣ್ಣು ಉಪಾದಾನ ಕಾರಣ ಐತಿ, ಬಟ್ಟೆಗೆ 100 ಉಪಾದಾನ ಕಾರಣ ಐತಿ. ಅಂದ್ರ ಕಾರಣದಿಂದ ಕಾರ್ಯ ಹುಟ್ಟೈತಿ. ಇದು ಒಬ್ಬ ಶಂಕಾಕಾರ ಸಂಶಯ ಮಾಡವ ಹೇಳಕತ್ತ. ಈಗ ಇದಕ್ಕ ಎಲ್ಲರ ಹೋಗಿ ಎಲ್ಲರ ಹತ್ಕೊಂಡು ಹಿಂಗ್ ಮಾಡ್ಬೇಡ್ರಿ. अपने अपने उपादान परिणाम अविद्या के साक्षात परिणाम यू ಇಲ್ಲ. स्वप्न के तो सारे पदार्थ अविद्या के परिणाम है. आದ್ರೆ ಜಾಗೃತ ಪದಾರ್ಥ ಹೆಂಗಿರ್ತಾವ ಸ್ವಪ್ನ ಪದಾರ್ಥ ಆಗ ಹೀಗಿಲ್ಲ, ಅವೆಲ್ಲ अविद्या परिणाम. एक अविद्या उपादान होने से चिंतन पदार्थ की चिंतन ज्ञान की एक अविद्या से एक काल में उत्पत्ति संभव है. ಅಂದ್ರೆ ಸ್ವಪ್ನದಲ್ಲಿ ಎಲ್ಲಾ ಪದಾರ್ಥ ಅವಿದ್ಯೆ ಪರಿಣಾಮವಿದ್ದರಿಂದ ಅವಳ ಒಂದು ಅವಿದ್ಯಾ ಉಪಾದಾನವಿರುವುದರಿಂದ ಆ ಆಯಾಯ ಪದಾರ್ಥಗಳು ಮತ್ತು ಅವುಗಳ ಜ್ಞಾನ ಒಂದೇ ಅವಿದ್ಯೆಯ ಕಾಲದಲ್ಲಿ ಉತ್ಪತ್ತಿಯಾಗುವುದು ಸಂಭವಿಸುತ್ತದೆ. परंतु जागृत के पदार्थ भिन्न भिन्न कारण से उत्पन्न हुए. ಜಾಗೃತ ಪದಾರ್ಥಗಳು ಗಡಿಗೆ ಮಣ್ಣಿನಿಂದ, ಬಟ್ಟೆ ಗೋಲಿನಿಂದ, ಇನ್ನು ಬೇರೆ ಬೇರೆ ಕಾರಣಗಳಿಂದ ಉತ್ಪನ್ನವಾಗಿವೆ. ಬರೀ ಅವಿದ್ಯೆಯಿಂದ ಉತ್ಪನ್ನ ಇಲ್ಲವು. ಕಾರ್ಯತೆ ಪಹಲಿ ಕಾರಣ ಹೋವೆ. ಕಾರ್ಯ ಆಗೋಕ್ಕಿಂತ ಮೊದಲು ಕಾರಣ ಇರ್ತೈತಿ, ಹೌದಿಲ್ಲ? ಯಾಕ ಕಾರಣ ತಿಳ್ಕೊಂಡಾರೆ. ಕಾರಣದ ಲಕ್ಷಣ ಏನು ಅಂದ್ರ ಕಾರ್ಯತೆ ನಿಯತ ಅವ್ಯವಹಿತ ಪೂರ್ವವೃತ್ತಿ ಹೋವೆ. ಕಾರಣ ಕೈಯ ಲಕ್ಷಣ ಕಾರ್ಯಕ್ಕಿಂತ ನಿಶ್ಚಯವಾಗಿ ಅದು ಮೊದಲಿರ್ಬೇಕು ಮತ್ತು ಎದುರಿಗಿರ್ಬೇಕು, ಸೊನ್ನೆಟ್ಟಿರ್ಬೇಕು. ಅವಾಗ ಅದಕ್ಕೆ ಕಾರಣ ತರ ಹೌದಿಲ್ಲ? ಅದಕ್ಕೆ ಇಲ್ಲಿ ಕಾರ್ಯ ಪೈಲಿ ಕಾರಣ ಹೋವೆ. ಕಾರ್ಯಕ್ಕಿಂತ ಕಾರಣ ಮೊದಲು ಇರ್ತೈತಿ. ಕಾರ್ಯ ಸೇ ಕಾರ್ಯಕಾಲ ಹೋವೆ. ಆಮೇಲೆ ಕಾರಣದಿಂದ ಕಾರ್ಯದಲ್ಲಿ ಕಾರಣದ ಲಯವಾಗುತ್ತದೆ. ಯಾತೆ घटकी उत्पत्ति से प्रथम और घटना से आगे मृत्यु रहे. ಅಂದ್ರ ಘಟ ಹುಟ್ಟೋದಕ್ಕಿಂತ ಮೊದಲು ಮಣ್ಣಿನ ಮುದ್ದಿತ್ತು, ಘಟನಾಶದ ನಂತರದಲ್ಲಿನೂ
ಮಣ್ಣೆ ಇರುತ್ತದೆ जैसे जैसे कोई पदार्थ अल्प काल स्थिर और कोई अधिक काल स्थिर कार्य कारण है तैसे स्वप्न के नहीं ಇಲ್ಲಿ ಇವೆಲ್ಲ ಕಾರಣದಿಂದ ಕಾರ್ಯಗಳು ಉತ್ಪತ್ತಿ ಆಗ್ತಾವು ಅವು ಅಲ್ಪ ಕಾಲ ಕೆಲವು ಬಹುಕಾಲದವು ಕೆಲವು ಈ ರೀತಿ ಕಾರ್ಯ ಕಾರಣ ಇಲ್ಲಿ ಏನೈತಿ ಅದರಂತೆ ಸ್ವಪ್ನಕ್ಕ ಈ ರೀತಿ ಕಾರ್ಯ ಕಾರಣ ಭಾವ ಇಲ್ಲ ಅಂದ್ರೇನು ಜಗತ್ತ ಜಾಗೃತ ಪದಾರ್ಥ ಸತ್ಯ ಅನ್ನಂಗ ಅದಕ್ಕೆ ಇಲ್ಲಿ 326ನೇ ಅಂಕದಿಂದ ಶಂಕಾ ಬನೇನಿ ಅಂತ ಹೇಳಿದ್ರು ಈಗೇನ್ ಶಂಕಾ ಮಾಡನ್ ಇಲ್ಲಿ ಅವ ಜೋ ಐಸಕ್ಕೆ ಒಂದು ಹೀಗಂತ ಹೇಳಿದ್ರೆ ಅದು ಅದು ಈ ಶಂಕಾ ಸಂಶಯ ಮಾಡೋದು ಸಂಭವಿಸಿದ ಯಾಕಂದ್ರೆ ಆಯ್ತು जागृत के पदार्थ की नहीं स्वप्न के पदार्थ विषय भी कार्य कारण भाव प्रतीत होवे ನೀನು ಅಲ್ಲಿ ಸ್ವಪ್ನದಲ್ಲಿ ಕಾರ್ಯ ಕಾರಣ ಭಾವ ಇರಲಿಲ್ಲ ಅಂತ ಹೇಳ್ತಿ ಜಾಗೃತಿನಲ್ಲಿ ಕಾರ್ಯ ಕಾರಣ ಭಾವ ಇರ್ತೈತೆ ಅಂತ ಹೇಳಿದ್ರ ಅದರಂತೆ ಜಾಗೃತದಲ್ಲಿರುವ ಕಾರ್ಯ ಕಾರಣ ಭಾವದಂತೆ ಸ್ವಪ್ನ ಪದಾರ್ಥಗಳಲ್ಲಿಯೂ ಕಾರ್ಯ ಕಾರಣ ಭಾವ ತೋರ್ತೈತಿ ಅದು ಹೇಗ ಅಂತಂದ್ರೆ ಜೈಸೆ ಕಿಸಿಗೂ ಆಯ್ತಾ ಸ್ವಪ್ನ ಹೋವೆ ಒಬ್ಬ ಕಾಣಿಸ್ಬಿಟ್ಟ ಏನಂತಿತ್ತು मेरी गौ के वक्त हुआ अथवा मेरी स्त्री के पुत्र हुआ ಅಂದ್ರೆ ಈಗ ಒಂದು ಕನಸಿನಾಗ ಅವನಿಗೊಂದು ಆಕಳ ಕರು ಹಾಕಿತ್ತು ನಮ್ಗೇನ್ ಆಕಳ ಏನೂ ಇಲ್ಲ ಅಂದ್ರೆ ಹೇಳ್ತಿ ಒಂದು ಮಗು ಹುಟ್ಟಿತ್ತು ಕನಸಿನಾಗ ಹೌದಿಲ್ಲ ಹೀಗೆ अरे हेंडती ಒಂದು पुत्र आगे मगा हुಟ್ಟಿತ್ತು कहा गौ और स्त्री विषय कारणता की प्रतीत आ वस्तु ಆಕಳಲ್ಲಿ ಕಾರಣತ ಆ ಕರುವಿನಲ್ಲಿ ಕಾರ್ಯತ ಹೌದಲ್ಲ ಹೌದು ಮತ್ತೆ ತಾಯಿಯಾದ ಸ್ತ್ರೀಯಲ್ಲಿ ಕಾರಣತ ಪುತ್ರನಲ್ಲಿ ಕಾರ್ಯತ ಪ್ರತೀತಿ ಆಗ್ತದೆ ಬಹುಕಾಲ ಸ್ಥಾಯಿತಾ की प्रतीति मत ಅಲ್ಲಿ ಆಕಳಲ್ಲಿ ಅಥವಾ ಸ್ತ್ರೀ ಅವ್ರ ಮೊದಲ ಎದ್ರು ಎಲ್ಲೋ ಎದ್ರು ಅವ್ರು ಆಕಳನ್ನು ಮೊದಲಿತ್ತ ಕರು ಈಗ ಹುಟ್ಟೈತಿ ಹೆಣ್ಮಗಳು ಮೊದಲೇ ಇದ್ದಂಗ ಬಹಳ ದಿನ ಈಗ ಮಗ ಹುಟ್ಟೈತಿ ಹೌದಲ್ಲ ಸ್ವಪ್ನ ಕಾಲದಲ್ಲಿ और बहुकाल सहायता की प्रतीत होवे वक्त और पुत्र विषय कार्यता और अल्पकाल प्रतीत होवे ಆ ಮಗುವಿನಲ್ಲಾಗಲಿ ಅಥವಾ ಆಕಳ ಕರುವಿನಲ್ಲಾಗಲಿ ಅಲ್ಲಿ ಕಾರ್ಯತಾ ಕಂಡು ಬರ್ತೈತಿ ಮತ್ತು ಅಲ್ಪ ಕಾಲಕ್ಕಿಂತ ಇದು ಈಗ ಹುಟ್ಟಾಗಿದೆ ಈಗ ಅವು ಆಕಳ ಮೊದಲಿತ್ತು ಹೆಣ್ಮಗಳು ಮೊದಲ ಭಾವ ಹಿಂಗ್ ತೋರ್ತೈತಿ परंतु सारे संस्कार है आದ್ರೆ ಇಲ್ಲಿ ಬಹುಕಾಲ ಅಲ್ಪಕಾಲ ಕಾರ್ಯ ಕಾರಣ ಇವೇನು ಇಲ್ಲ ಅಲ್ಲಿ ಎಲ್ಲ ಸಮಕಾಲ ಐತಿ ಅಲ್ಲಿ ಆಕಳ ಕರು ಎರಡು ಒಮ್ಮೆ ಹುಟ್ಟ್ಯಾವ ಆ ಹೆಣ್ಮಗಳು ಕೂಸು ಅವು ಎರಡು ಒಮ್ಮೆ ಹುಟ್ಟ್ಯಾವ ठीक है कोई किसी का कारण नहीं ಆಕಳು ಕರುವಿಗೆ ಕಾರಣ ಅಲ್ಲ ಹೆಣ್ಮಗಳು ಮಗುವಿಗೆ ಕಾರಣ ಅಲ್ಲ किंतु गौ स्त्री आदि तनक अविद्येय उपादान ಆ ಆಕಳು ಕರುವು ಆ ಹೆಣ್ಮಗಳು ಮತ್ತು ಮಗು ಅವ್ರ ಅದಕ್ಕೆ ಆಕಳಿಗೆ ಆ ಕರುವಿಗೆ ಆಕಳ ಕಾರಣ ಇದೆ ಆ ಕೂಸಿಗೆ ತಾಯ ಕಾರಣ ಇವೆಲ್ಲ ಆಕಳ ಕರ ಹೆಣ್ಮಗಳು ಮಗು ಎಲ್ಲ ಇವು अविद्या ही उपादान है तैसे जागृत विषय भी कोई अधिक काम स्थायिता ಅದಕ್ಕ ಏನ್ ಹೇಳ್ತಾರೆ ಇಲ್ಲಿ अधिक काल स्थायी कारण स्वरूप है
प्रतीति होने से कोई नून काल कार्य रूप से स्वप्न की न्याय प्रतीत होवे, कोई किसी का परस्पर कार्य कारण नहीं। ಇಲ್ಲಿ ಯಾವ ಕಾರ್ಯ ಮತ್ತು ಕಾರಣ ಹೀಗೆ ಒಂದಕ್ಕೊಂದು ಕಾರಣ ಆದದ್ದು ಇಲ್ಲ, ಕೆಲವೊಮ್ಮೆ किंतु साक्षात विद्या का कार्य है, ಎಲ್ಲ ವಿದ್ಯೆಯ ಕಾರ್ಯಗಳು ಸ್ವಪ್ನ ನಾವು ಮೊದಲು ಸ್ವಪ್ನ ಪದಾರ್ಥಗಳು ವಿದ್ಯೆ ಕಾರ್ಯ ಅಂತ ಒಪ್ಕೊಂಡಿದ್ದ, ಆ ಜಾಗೃತದ್ದು ಅವಿದ್ಯೆ ಕಾರ್ಯ ಅಲ್ಲ. ಯಾಕಂದ್ರೆ ಪಂಚಭೂತಗಳಿಂದ ಹಿಂಗ್ ಪರಂಪರಾಗಿ ಅಂತ ಹಿಂಗ ಹೇಳಿದ್ರು. ಈಗ ಹಂಗೇನಿಲ್ಲ, ಎಲ್ಲ ವಿದ್ಯೆ ಕಾರ್ಯನ ಜಗತ್ತೇ ಜಗತ್ತೇ ಅವಿದ್ಯೆ ಕಾರ್ಯನ 327 ಅಂತ ಸ್ವಪ್ನದ್ದು ಅವಿದ್ಯೆಯ ಉಪಾದಾನ ಕಾರಣ ಸ್ವಪ್ನದಲ್ಲಿ ಅವಿದ್ಯೆಯ ಉಪಾದಾನ ಕಾರಣ, ಜಾಗೃತದ್ದು ಅವಿದ್ಯೆಯ ಕಾರಣಗಳು. ಸ್ವಪ್ನದ ಪದಾರ್ಥಗಳಿಗೆಲ್ಲ ಅವಿದ್ಯೆಯೇ ಉಪಾದಾನ ಕಾರಣ ಅಂತ, ಜಾಗೃತಕ್ಕೆ ಅವಿದ್ಯೆಯ ಕಾರಣ ಅಂತ. ಅಲ್ಲಿ ಉಪಾದಾನ ಅಂದ್ರ ಅಲ್ಲಿ ಉಪಾದಾನ ಕಾರಣ ಬರೇ ಇಲ್ಲಿ ಅವಿದ್ಯೆ ಕಾರಣ ಅಂತ ಹೇಳ್ಯಾರಲ್ಲ, ಅಲ್ಲಿ ಏನ್ರ ಫರ್ಕ್ ಐತೆ ಅಲ್ಲಿ ಅವಿದ್ಯೆ ಉಪಾದಾನ ಶಬ್ದ ಪ್ರಯೋಗ ಆಗಿಲ್ಲ, ಕಾರಣ ಆಗೈತಂದ್ರೆ ಮತ್ತೆ ಏನ್ ಕಾರಣ ಉಪಾದಾನ ಕಾರಣದ ತಿಳ್ಕೊಳ ಅಲ್ಲಿ ಏನ್ರ ಫರ್ಕ್ ಐತಲ್ಲ ಅಂತ ಕೇಳ್ತಾರೆ. ಉಪಾದಾನ ಬಂದ ಬರೀ ಸಾಕ್ಷಾತ್ ಇಲ್ಲ ಅದು ಅದು ಉಪಾದಾನ ಕಾರಣ ಅಂತ ಹೇಳಿದ್ದು, ಅದ ಅವಿದ್ಯಾ ಅಂತ ಹೇಳಿದ್ಮೇಲೆ ಅದು ಅದ ಅದ ಅಂತ ಉಪಾದಾನ ಕಾರಣ ಹೇಳಿದ್ರೆ ಅವಿದ್ಯಾ ಕಾರಣ ನಿತ್ಯ ಅಂದ್ರೂ ಕೂಡ ಅವಿದ್ಯೆ ಅಂದ್ರೂ ಉಪಾದಾನ ಕಾರಣವೇ ಅವಿದ್ಯಾ ದಿಗತ. ಅಂದ್ರ ಜಾಗೃತ ಸ್ವಪ್ನಕ್ಕೆ ಅಷ್ಟೇ ಆದಪ್ಪ, ಈ ಜಾಗೃತ ಕೂಡ ಅವಿದ್ಯೆ ಕಾರಣ. ಅಲ್ಲಿ ಬೇರಿಲ್ಲ, ಎಲ್ಲ ಒಂದ ಹಿಂಗ ಅದ. ಯಾಕಂದ್ರ ಅದು ಮಿಥ್ಯ ಇದು ಸತ್ಯ ಅಂತ ಏನೋ ಭ್ರಾಂತಿ ಐತದ, ಕೂಡೇ ಒಂದ ಹೊರಬಿಡ್ತಾರೆ. ಅದ್ ಹೆಂಗ್ ಮಿಥ್ಯ ಐತೆ ಅನ್ನೋ ಜ್ಞಾನ ಐತಲ್ಲ, ಇದನ್ನು ಹಂಗ ಇದು ಇದನ್ನು ಮಿಥ್ಯಾನ, ಅದಕ್ಕೆ ಇದಕ್ಕೆ ಏನು ಭೇದ ಇಲ್ಲ. ಈಗ 327ನೇ ಶ್ರುತಿ ವಿಷಯ जो क्रम से सृष्टि कही है, ಅಲ್ಲ ಶ್ರುತಿಯಲ್ಲಿ ಈಗ ಕ್ರಮದಿಂದ ಸೃಷ್ಟಿ ಹೇಳ್ಯಾರಲ್ಲ. सृष्टि प्रतिपादन में श्रुति का अभिप्राय नहीं, ಆದ್ರೆ ಶ್ರುತಿ ಹೇಳಿದ್ದು ಶ್ರುತಿ ಹೇಳೈತಿ ಮತ್ತ ಅದನ್ನ ಸುಳ್ಳಾತ್ ನೀವಂದ್ರೆ ಶ್ರುತಿಯ ತಾತ್ಪರ್ಯ ಬೇರೆ ಐತಿ ತಿಳಿತಾ. सृष्टि प्रतिपादन में श्रुति का अभिप्राय नहीं ಅಂದ್ರೆ ಈ ಜಗತ್ತನ್ನ ಅಥವಾ ಇದನ್ನ ಹುಟ್ಟಿಸಬೇಕಂತ ಶ್ರುತಿಗೆ ಅಭಿಪ್ರಾಯ ಇಲ್ಲ. ಅಭಿಪ್ರಾಯ ಅಂದ್ರೆ ಹೃದಯದ ಭಾವ, ಹೃದಯಗತ ಭಾವವು ಅಭಿಪ್ರಾಯ. ಅಲ್ಲಿ ಒಳಗ ಮನಸ್ಸಿನಲ್ಲಿ ಏನೈತಲ್ಲ ಅದು, ಅಂದ್ರ ಆ ಸೃಷ್ಟಿನ ಐತಿ ಅಂತ ಹೇಳಿ ಮನಸ್ಸಿನಾಗ ಇಲ್ಲ ಅದು. किंतु अद्वैत बोध में अभिप्राय है. अद्वैत अंದ್ರ ಒಂದ ದ್ವೈತಂ ತದದ್ವೈತಂ, ಇನ್ನೊಂದು ಅನ್ನೋದು ಇಲ್ಲದ ಅದ್ವೈತ. ಹೌದಲ್ಲ, ಬ್ರಹ್ಮನನ್ನ ಬಿಟ್ಟು ಇನ್ನೊಂದು ಏನಾಗಿಲ್ಲ, ಇಲ್ಲಿ ಹೋಗಿ ನಿಂದಿರ್ಬೇಕಾಗೈತಿ. ಇನ್ನ ಗಾಡಿ ಬಹಳ ದೂರ ಅವೆಲ್ಲ, ಎಲ್ಲೆಲ್ಲಿ ಅಲ್ಲೆಲ್ಲಿ ಅಲ್ಲೆಲ್ಲಿ ತಡೆ ತಡೆ ಹೋಗಿ ಮುಂದೆ ನಿಂತಿದ್ದಾವ. ಇದ್ರಾಗ ಹೋಗ್ಬೇಕಾಗೈತೆ. ಅದು ಸರ್ವಂ ಕಲಿನಂ ಅವಾಗ ಎಲ್ಲ ಬ್ರಹ್ಮನ ಮತ್ತೊಂದೇನು ಅಂದಾಗ ಅದೇ ಅದ ಅದ ಬ್ರಹ್ಮ ಹೆಂಗಿಲ್ಲ, ನಾನೇ ಬ್ರಹ್ಮ ಅಷ್ಟು ದೃಢ ವರ್ತಿಸ್ತಾ ಇದ್ರು. ಅದು ಮತ್ತೆ ದುಡಿದ್ರೆ ಮತ್ತೆ ನಡೆಯಲ್ಲ, ಮತ್ತೊಂದು ಜನ್ಮ ಬರ್ತೈತಿ. ಹೌದಾ,
ಅದು ಬಸವಜ್ಞಾನ. ಏನ ಅದ್ವೈತನ ಅಭಿಪ್ರಾಯ ಸಾರೇ ಪದಾರ್ಥ ಪರಮಾತ್ಮ ಅತಿಯುಕ್ತಿದೆ ಎಲ್ಲ ಪರಮಾತ್ಮನಿಂದ ಉತ್ಪನ್ನ ಆಗ್ಯಾವ. ಯಾತೆ ತಾಕೆ ವಿವರ್ತ ಆದ್ದರಿಂದ ಇವು ಚೈತನ್ಯದ ವಿವರ್ತ. ಈಗ ವಿವರ್ತ ವಿವರ್ತ ಅಂದ್ರೆ ಅಧಿಷ್ಠಾನ ವಿಷಮ ಸತ್ತ जो जाका विवर्त होवे सो ताका ही ತೋರ್ಪೋವೆ. ಯಾವುದರ ವಿವರ್ತ ಇರುತ್ತದೆಯೋ ಅದು ಅದರ ತೋರ್ಪೋವೆ ಆಗುತ್ತದೆ. ಅಂದ್ರ ವಿವರ್ತ ಗೊತ್ತಾಗಿದೆ. ಅಧಿಷ್ಠಾನಕ್ಕೆ ವಿಷಮ ಸತ್ತ ಲಕ್ಷಣ ಕೇಳಿ ವಿವರ್ತ ಅಂದ್ರೆ ಅದರ ಅರ್ಥ ಆಗಿದೆ ಅಂತ ಕೇಳಿ. ಈಗ ನೂಲ್ ಹೋಗಿ ಬಟ್ಟೆ ಆಗೈತಲ್ಲ, ನೂಲ್ ಹೋಗಿ ಬಟ್ಟೆ ಆಗೈತೆ ಅಂದರೆ ಅಲ್ಲಿ ಇದಕ್ಕ ವಿವರ್ತ ಅಂತ ಅನ್ಬೇಕಾದ್ರ ಇದು ಅಷ್ಟೊಂದು ಇದು ಅತ್ಯಂತ ಸ್ಪಷ್ಟವಾಗಿ ತಿಳುವಳಿಕೆ ಬರಬೇಕಾದ್ರೆ ಹಗ್ಗ ಕೆಟ್ಟಿಲ್ಲ, ಬಿಟ್ಟಿಲ್ಲ, ಹಗ್ಗನೇ ಇದೆ. ಆ ಮಾತು ತೋರೇ ಆದ್ರೆ ಅದು ಏನೂ ಆಗಿಲ್ಲ. ಹಗ್ಗ ಕೆಟ್ಟಿಲ್ಲ, ಹಗ್ಗ ಐತಿ. ಆ ನಿನಗ ಅದರಲ್ಲಿ ಹಾವಿನ ಪ್ರತೀತಿ, ಸರ್ಪದ ಪ್ರತೀತಿ ಆಗಿದೆ. ಇದ ವಿವರ್ತ ಅಂದ್ರ ಸರ್ಪ ಅನ್ನೋದು ವಿವರ್ತ. ಇದ್ದ ವಸ್ತುವಿನಲ್ಲಿ ಎಲ್ಲರ ವಸ್ತು ಇವನು ನಡೀತೈತೆ. ಅದು ಆರೋಪ. ಹಿಂಗ ಈಗ ವಿವರ್ತ ಅಂದ್ರ ಇಲ್ಲಿ ಅಧಿಷ್ಠಾನ ವಿಷಮ ಸತ್ತ ಐತೆ ಇಲ್ಲ, ಮತ್ತೆ ಅನಿತ ರೂಪ ಐತಿ. ಏನಾದ್ರು ಅನಿತ ರೂಪ ಹೇಳೋದು ಹಗ್ಗ ಸರ್ಪದಲ್ಲಿ ಮುಂದೆ ನೀರು ಹೋಗಿ ಹೂ ಕಾಯಿಗೆ ಹೋಗಿ ಹಗ್ಗದಲ್ಲಿ ಹಾವು ಇಲ್ಲ, ಅದು ಅವು ಚೈತನ್ಯ ಲಕ್ಷಣ ಲಕ್ಷಣ ಏನ್ ಮಾಡೈತಿ? ಲಕ್ಷಣ ಮಾಡಿ ನಾವು ಅದನ್ನ ಕುಡಿಸ್ಬೇಕಿಲ್ಲ. ಅದ್ರ ಫಿಟ್ಟಿಂಗ್ ಅಧಿಷ್ಠಾನ ವಿಷಮ ಸತ್ತ, ಅಧಿಷ್ಠಾನ ವಿಷಮ ಸತ್ತವಾದ ರೂಪಕ್ಕೂ ವಿವರ್ತದೆ. ಅದನ್ನ ಈ ದೃಷ್ಟಾಂತದಲ್ಲಿ ಇದನ್ನ ಕುಂದಿಸಿ ತೋರಿಸಿ ಲಕ್ಷಣವನ್ನ ಲಕ್ಷಣ ಮಾಡಿದೆ. ಆ ಲಕ್ಷಣ ನಾವು ಹೇಳಿದ್ವಿ, ಬೈಪಾಟ್ ಮಾಡಿದ್ವಿ, ಕೇಳಿದ್ವಿ, ಬರೋಬರಿ ಆಯ್ತ. ಆದ್ರೆ ಅದರಲ್ಲಿ ಫಿಟ್ಟಿಂಗ್ ಮಾಡಿ ತೋರ್ಸೋದು ಬರ್ಬೇಕಲ್ಲ, ಅವಾಗ ಪಕ್ಕ ತಿಳಿದಂತ ಗೊತ್ತಾಗತ್ತೆ. ಹೇಳಿದ ಈಗ ಡಾಕ್ಟರಿಗೆ ಕಲ್ತು ಬಂದಿರ್ತಾರ, ಅವ್ರು ಏನು ಗೊತ್ತಾಗಿರಲಿಲ್ಲ. ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಬಂದ ನಾವು ಏನು ಬರಂಗೇ ಇಲ್ಲ ಕಟ್ಲಕ್ಕ. ಪ್ರಾಕ್ಟಿಕಲ್ ಆಗ್ಬೇಕಂತ ನಾವು ಹೌದಿಲ್ಲ? ಹಂಗ ಆಗ್ಬೇಕು. ಆದ್ರ ಮುಂದೆ ಹಾಗೆ ನಿಮ್ ಗತಿ. ಅದಕ್ಕೆ ನಾವು ಇದನ್ನ ತಿಳಿಸೋದಂದ್ರೆ ಪರ್ಫೆಕ್ಟ್ ಹೌದನ್ನ ತಿಳಿದ ಮುಂದೆ ಹೋಗೋದು ಈಗ. ಯಾಕಂದ್ರೆ ಇವು ಅಜ್ಞಾತ ಇವೆಲ್ಲ ಹೌದಲ್ಲ, ಹಗಲೆಲ್ಲ ಇವೆಲ್ಲ ನಿಮ್ಮ ಮೈದಾನದಲ್ಲಿ ಬಂದು ಹೋಗೋದು ಅಂತಿದ ಹೊಸ ಶಬ್ದವು. ಆದ್ರೆ ಅದ್ರ ಸರಿಯಾದ ಅರ್ಥ ಏನು ಅಂತ ಗೊತ್ತಾಗ್ತದ. ಅದಕ್ಕೆ ನಾನು ಲಕ್ಷಣ ಮಾಡ್ತಿದ್ದೇನೆ. ಲಕ್ಷಣ ಮಾಡಿ ಅಂದ್ರ ಅಂಗಿ ಹೊರಿಸಿ ಅಂದ್ರ ಕರ್ಕೊಂಡು ನೋಡ ಬರೋಬರಿ ಇಲ್ಲ, ಏನ್ ಹಿಡಿತೈತೆ ಏನ್ ಮಾಡ್ತೈತೆ. ಮತ್ತ ಅದಕ್ಕೆ ನೀ ಇದನ್ನ ತಯಾರು ಮಾಡಿ ಕೊಟ್ಟಿ ಅಂದ್ರೆ ಇದ್ರ ಫಿಟ್ಟಿಂಗ್ ಆಗ್ಬೇಕಲ್ಲ. ಅದು ಅಧಿಷ್ಠಾನ ವಿಷಮ ಸತ್ತಾವಾದ ಅನ್ನೋದು ಕೊಡ್ಬೇಕು, ಅನ್ಯಥಾ ರೂಪ ಅನ್ನೋದು ಕೊಡ್ಬೇಕು. ಅದಕ್ಕೆ ಮುಂದೆ ತೋರ್ತಾರೆ.
ಏನಂತ ತೋರಿಸ್ರಿ ಅಂದರೆ ಅಧಿಷ್ಠಾನ ವಿಷಮ ಸತ್ತ ಅಂದ್ರ ಹಗ್ಗ ವ್ಯವಹಾರಿಕ ಸತ್ತ ಐತಿ. ಅವ ಹಾವ ಪ್ರಾತಿಭಾಷಿಕ ಸತ್ತ ಎರಡು ಇನ್ನ ಅನ್ಯತಾ ರೂಪ ರೂಪ ಒಂದು ಮತ್ತೆ ಇದು ತಿಳಿದಾಗ ಇದು ಅರ್ಧಂಬರ್ಧ ತಿಳಿದಂಗ ಆಯ್ತು. ಚೇತನ ಅದಕ್ಕೆ ಇಲ್ಲಿ ಅದ ಪೂರ್ಣ ಎರಡು ಇದು ಕುಂದಿರ್ಬೇಕು, ಸರಿ ಕುಂದಿರ್ಬೇಕು. ಈಗ ಅದ ಬರೋಬ್ಬರಿ ಆಗ್ತದ. ಅಧಿಷ್ಠಾನ ಅಂದಾಗ ಇದು ವ್ಯವಹಾರ ಸತ್ತ ಐತಿ, ಪ್ರಾತಿಭಾಷಿಕ ಸತ್ತ ಐತಿ, ವಿಷಮ ಸತ್ತ ಹೊಂದಿತ್ತು. ಕರೆಕ್ಟ್. ಎರಡನೇ ಪಾಠದಲ್ಲಿ ಅನಿತಾ ರೂಪ ಅನ್ನೋದು ಕೂಡುವಾಗ ಇದು ಗೊತ್ತಿಲ್ಲ. ಎರಡನೇ ಅನಿತಾ ರೂಪ ಅಂದ್ರೆ ಅಲ್ಲಿ ಅನಿತಾ ರೂಪ ಹೆಂಗೈತೆ ಅಂದ್ರ ಆ ಹಗ್ಗ ನಿರ್ಜೀವ ಐತಿ, ಸ್ವಲ್ಪ ಜೀವಂತ ವಸ್ತು ತೋರ್ತೈತೆ ಅದನ್ನ ಹೇಳ್ತಾನೆ. ಜಡ ಐತಿ, ಹಗ್ಗ ಸ್ವಲ್ಪ ಚೇತನ ಐತಿ, ಅನ್ಯಥಾ ರೂಪ ಇದು. ಹೌದಾ ಇಲ್ಲ? ಇವು ಬುದ್ಧಿಯ ಒಂದು ಕುಶಲತಾ ಏನ್ ಕಲ್ಪನಾ ಮಾಡ್ಬೇಕಿಲ್ಲಿ, ಹಿಂಗ್ ಮಾಡ್ಬೇಕು ಬರಬೇಕದ ಅಂದಾಗ ಇಲ್ಲಿ ಎಲ್ಲ ಶಾಸ್ತ್ರದ ಬಂದು ಬುದ್ಧಿ ಅದಕ್ಕ ನಿಂತ್ಕೊಂಡು ಹೇಳ್ತಾರೆ ಮೈತ್ರ ಏನಂತ ಹೇಳ್ತಾರ, ಕರುಣಿ ಕೇಳ. ಏನ್ ಸಂಬಂಧ ನೋಡ್ತಾರ? ಕರುಣಿ ಕೇಳು. 70 ವರ್ಷ ಯಾರಿಗೆ ಮೈತ್ರ ಕರುಣಿ ಅಂತ ಯಾಕಂದ್ರೆ ತಿಳ್ಕೋಬೇಕಾಗಿತ್ತು ಬಾಳ ಐತಿ. ಹಂಗಲ್ಲದ ಬುದ್ಧಿಯಲ್ಲಿ ಯೌವನತ ಐತಿ, ವಯಸ್ಸಿನಾಗ ಏನೋ ಆಗಿರ್ಬೇಕು 70-80 ವರ್ಷ. ಆದ್ರ ಅದಕ್ಕ ಇನ್ನೊಂದ ಮತಿ ಉಂಟೆ ಜಡನಿಗೆ ಅದ್ವೈತವನ್ನ ಅರಿಯಲಿಕ್ಕೆ, ಮತಿ ಉಂಟೆ. ಈ ನಿನಗಿದ್ದ ಬುದ್ಧಿ ಇನ್ನೊಬ್ಬರಿಗೆ ಐತೆ, ಜಡ ಅಜ್ಞಾನಿಗಳಿಗೆ. ಸತಿ ನೀನೇ ಸುತ್ತಿ ಜಗದುದಿಯಾದಿ ಬಳಿಗಿಂದು ಪರ್ಯಂತ ನೆಸಗಿದ ಕರ್ಮತತಿ ಫಲಿಸುವುದು ನಿಂತು. ಯಾಕಂದ್ರ ನಾ ಈ ಸಂಪತ್ತು ಬೆಳ್ಳಿ ಬಂಗಾತು ನೈರ್ ಮಾಡಿ ನನಗ ಬರೇ ನೀ ಏನ್ ತಿಳಿದಿಲ್ಲ ಅದನ್ನೇ ತಿಳ್ಸತ್ತ ಹೇಳ್ತೀನಿ ಅಂದಿಲ್ಲ. ಅದಕ್ಕೆ ನಿನ್ನ ಬುದ್ಧಿ, ಅದಕ್ಕೆ ಕರುಣಿ. ಅದರ ಬುದ್ಧಿಯಲ್ಲಿ ತರುಣತಾಬೇಕ, ವಯಸ್ಸಿನ ಕೆಲಸ ಇಲ್ಲಿ ಬುದ್ಧಿ ಕೆಲಸ ಐತಿ. ಆದ್ದರಿಂದ ಅಲ್ಲಿ ತರುಣಿ ಕೇಳಂತಾರೆ ಸಂಬೋಧನ ಬುದ್ಧಿ ಅಂದ್ರೆ ಬುದ್ಧಿ. ಆ ಬುದ್ಧಿ ವಯಸ್ಸಿನಲ್ಲಿ 80 ವರ್ಷದ ವೃದ್ಧಿ ಮೈತ್ರ ಇದ್ರು ಕೂಡ ಬುದ್ಧಿಯಲ್ಲಿ ಪ್ರವೃತ್ತಾ ಇದೆ. ಆದ್ದರಿಂದ ಅವ್ರು ಹೇಳಿದ್ದನ್ನೆಲ್ಲ ತಿಳ್ಕೊಂಡು ಅವ್ರು ಜ್ಞಾನ ಮಾಡಿಕೊಟ್ಟು, ಅವ್ರು ನೀವು ಜ್ಞಾನ ಮಾಡಿಕೊಟ್ಟು ನನಗೆ ಮುಂದೆ ನೀವು ಸನ್ಯಾಸ ಹೋಗ್ಬೋದು. ಈ ಸಂಪತ್ತು ಏನು ಬೆಲೆ ಇಲ್ಲ ನನಗೆ, ನೀವು ಯಾವ್ದು ಸಲುವಾಗಿ ನೀವು ಹೊರಟಿರುವ ಅದನ್ನೇ ನಾನು ಆಧರಿಸಿ ಅದಕ್ಕ ಮಾಡಿಕೊಂಡೇ ಈ ಬುದ್ಧಿನ ಆತ್ಮನನ್ನು ತಿಳ್ಕೊಬೇಕನ್ನೋ ಬುದ್ಧಿ. ಅದಕ್ಕೆ ಈ ರೀತಿ ಇಲ್ಲಿ ಏನೈತಲ್ಲ, ಇಲ್ಲಿ ರಕ್ಷಣೆ ಮಾಡಿ ಅದನ್ನ ಅದಕ್ಕೆ ಇಲ್ಲಿ ಒಂದು ಬುದ್ಧಿಯ ಕುಶಲತ ಅಂದಾಗ ಇಲ್ಲಿ ಈ ರೀತಿಯಲ್ಲಿ ಅಧಿಷ್ಠಾನ ವಿಷಮ ಅಂದರೆ ಅಲ್ಲಿ ಹಗ್ಗ ವ್ಯವಹಾರಿಕ ಸತ್ತ, ಸರ್ಪ ಪ್ರಾತಿಭಾಷಿಕ ಸತ್ತ, ಅಧಿಷ್ಠಾನ ಸತ್ತ ಆಯ್ತು. ಅನಿತಾ ರೂಪ ಅಂದ್ರ ಹಗ್ಗ ಜಡ ಐತಿ, ಸರ್ಪ ಚೇತನ ಐತಿ. ಹಗ್ಗ ನಿರ್ಜೀವ ಐತಿ, ಸರ್ಪ ಜೀವಂತ. ಇದು ಅನ್ಯತಾ ರೂಪ. ಇದು ಬುದ್ಧಿ ಹಾಕೊಂಡು ಹಿಡಿಬೇಕು. ಹಿಂಗ ಪಟಕ್ಕನ ತಳ ಎಲ್ಲಿ ಚೇತನ ತಂದಿದೆ ಮತ್ತೆ ಏನ್ರಿ ಈಗ ಎಲ್ಲಿಗೆ ಹೋಗ್ತದ ಅಭಿಪ್ರಾಯ ಸರ್ವ ಪದಾರ್ಥಗಳು ಪರಮಾತ್ಮನಿಂದ ಉತ್ಪತ್ತಿಯಾಗಿರುತ್ತವೆ, ಆದ್ದರಿಂದ ಅವನ ವಿವರ್ತವಾಗಿರುತ್ತದೆ. ಅದೇ ಅಂದ್ರ ವಿವರ್ತ. ಈಗ
सारे पदार्थ परमात्मा से होते हैं ताका विवर्त है अंदर आधारित ಅಲ್ಲಿ ವಿವರ್ತ जो ಜಾಗ ವಿವರ್ತ ಹೋಗಿಸೋ ತಾಕಾಯಿ ಸ್ವರೂಪ ಯಾವುದಾದ್ರೂ ವಿವರ್ತ ಇದ್ದಲ್ಲಿ ಅದು ಅದರ ಸ್ವರೂಪವೇ ಆ ತಪ್ಪ ವಿವರ್ತ ಅಂತ ಹೇಳಿದಾಗ ಯಾವ್ದಾರ ವಿವರ್ತ ಅದು ಆದ್ರಿಂದ ಹಾಗದ ಸ್ವರೂಪ ಈ ಜಗತ್ತೆಲ್ಲ ಬ್ರಹ್ಮದ ವಿವರ್ತ ಇದೆ ಬ್ರಹ್ಮದ ಸ್ವರೂಪವೇ ಈ ರೀತಿ ಎಲ್ಲ ಆ ತನ್ನ ದೇಹ ಮೊದಲು ಮಾಡಿಕೊಂಡು ಜಗತ್ತು ಎಲ್ಲ ಬ್ರಹ್ಮದ ಸ್ವರೂಪ ಒಂದೇ ಬ್ರಹ್ಮ ಮತ್ತೊಂದೇ ಈ ನಿಶ್ಚಯ ಬರಬೇಕು ಅವಾಗ ಪೂರ್ಣ ಜ್ಞಾನ ಇನ್ನ ಯಾತೆ ಸಾರ ನಾಮ ರೂಪ ಬ್ರಹ್ಮತೆ ಪೃಥಕ್ಕಣೆ ಆದ್ದರಿಂದ ಜಗತ್ತಿನಲ್ಲಿ ತೋರ್ತಕ್ಕಂತಹ ನಾಮ ರೂಪ ಇವೆಲ್ಲ ಏನದಾವ ಪದಾರ್ಥಗಳು ಬ್ರಹ್ಮ ಸೇ ಪೃಥಕ್ಕಣೆ ಕಿಂತು ಬ್ರಹ್ಮ ಹೀ ಇವೆಲ್ಲ ಬ್ರಹ್ಮ ಸ್ವರೂಪನೇ ಐತಿ ಅಂತೇಳಿ ಶ್ರುತಿ ಸರ್ವಂ ಕಲ್ವಿದಂ ಬ್ರಹ್ಮ ಆತ್ಮೈವೇದಂ ಸರ್ವಂ इस अर्थ का बोधन करने को सृष्टि कही है आ सृष्टि के अभिप्राय ಇದನ್ನು ಹೇಳೋದೈತೆ ಜಗತ್ತನ್ನು ಹೇಳೋ ಅಭಿಪ್ರಾಯ ಶ್ರುತಿಗಿಲ್ಲ ಸುಮ್ಮ ಮಂದಾಲಿಕಾದಿಯನ್ನು ಸಮಾಧಾನ ಮಾಡೋದಕ್ಕೆ ಅಷ್ಟ ಸೃಷ್ಟಿ ಹೇಳುತ್ತೆ ಆದ್ರೆ ಮತ್ತೆ ಅದನ್ನು ಅಲ್ಲಿಗೆ ಇಲ್ಲಿಗೆ ಬರಬೇಕು सृष्टि का और प्रयोजन नहीं है ಅದಕ್ಕೆ ಜಗತ್ತನ್ನ ಸೃಷ್ಟಿಗಳು ಇವೆಲ್ಲ ಹೇಳಿದ್ದು ಅದು ಸೃಷ್ಟಿ ಬೇರೆ ಪ್ರಯೋಜನ ಇಲ್ಲ ಅಪವಾದ ಮಾಡಿ ಮತ್ತ ಅಲ್ಲಿಗೆ ಬರುತ್ತೆ कहा क्रम का जो कथन है ಅಲ್ಲಿ ಕ್ರಮ ಹೇಳಿದ್ದಲ್ಲ ಸೃಷ್ಟಿ ಹೇಳುವುದು ಸೊ ಸ್ಥೂಲ ದೃಷ್ಟಿಗೂ ವಿಪರೀತ ಕಾಣುತ್ತೆ ಲೈಚಿಂತನಿಗೆ ನಿಮಿತ್ತೆ ಅಲ್ಲಿ ಕ್ರಮ ಯಾಕೆ ಹೇಳ್ಯಾರ ಅವು ಕರೆ ಅದಾವ ಕ್ರಮ ಹೇಳಲ್ಲ ಅಂದ್ರೆ ತಿರುಗಿ ಅದರಿಂದ ಮತ್ತೆ ಸೇರಿರ್ತದೆ ಅಂದ್ರೆ ಕಾರ್ಯವನ್ನೆಲ್ಲ ಕಾರಣದಲ್ಲಿ ಲಯ ಮಾಡ್ಕೋದು ನೋಡ್ಬೇಕು ಹಿಂಗ ಅದಕ್ಕೆ ಒಂದು ಕ್ರಮದಿಂದ ಅವಾಗ ನಿಶ್ಚಯಿಸಿ ಹಂಗೆ ಯಾವ ಹಲ್ಲಿನ ಮೇಲೆ ಎತ್ಕೊಂಡು ಹೋಗಿರೋ ಹಿಡಿಬೇಕಾದ್ರೆ ಹಂಗೆ ಹಿಡಿತಿಲ್ಲ ಆ ರೀತಿ ಸೃಷ್ಟಿ ಉತ್ಪತ್ತಿ ಹೆಂಗ್ ಹೇಳೈತಿ ಅದೇ ರೀತಿ ಅದನ್ನ ಲಯ ಮಾಡ್ಕೋತ ನೀವು ಬರ್ಬೇಕಾಗ್ತದೆ ಅವಾಗ ಒಂದಕ್ಕ ಬಂದು ಅದಕ್ಕೆ ಅಲ್ಲಿ ಕ್ರಮ ಹೇಳಿ ಸಾಕಾವಿ ಅದ್ವೈತ ಬೋಧ ಈ ಪ್ರಯೋಜನ ಆ ಕ್ರಮ ಸೃಷ್ಟಿ ಹೇಳಿದ್ದು ಕೂಡ ಅದ್ವೈತ ಜ್ಞಾನಕ್ಕಾಗಿ ಅದು ಪ್ರಯೋಜನ ಅಂತ ಹೇಳಬೇಕು ಯಾಕೆ ಕ್ರಮ ಕಥನವೇ ಬಿ ಅಭಿಪ್ರಾಯನೇ ಆದ್ರಿಂದ ಕ್ರಮ ಅಂತ ಹೇಳಿದ್ದು ಕೂಡ ಅಲ್ಲಿ ಬೇರೆ ಅಭಿಪ್ರಾಯ ಏನೂ ಇಲ್ಲ ಯಾಕಂದ್ರೆ ಆ ತೈತ್ರಿಯಲ್ಲಿ ಪಂಚಭೂತಗಳನ್ನು ಹೇಳೈತಿ ಚಾಂದೋಗ್ಯದಲ್ಲಿ 3 ಭೂತ ಹೇಳೈತಿ ಐತ್ರಿಯ ಉಪನಿಷತ್ತಿನಲ್ಲಿ 9 ಒಮ್ಮೆಲೆ ಹೇಳೈತಿ ಯಾವ ಭೂತ ಇಲ್ಲ ಮಾತಿಲ್ಲ ಒಮ್ಮೆಲೆ ಹುಟ್ಟಿದಂತ ಹೇಳುತ್ತೆ ಹಂಗ ಉಪನಿಷತ್ತುಗಳೆಲ್ಲ ಈ ರೀತಿ ಹೇಳ್ತಾವ ಅದಕ್ಕಾಗಿ ಸೃಷ್ಟಿ ಮೇ ಕ್ರಮನೇ ಸೃಷ್ಟಿಯಲ್ಲಿ ಕ್ರಮ ಇಲ್ಲ ಕಿಂತು ಸಾರೇ ಪದಾರ್ಥ ಏಕ ವಿದ್ಯಾ ಸೇರ್ತಿದ್ದೇನೆ ಎಲ್ಲಾ ಪದಾರ್ಥಗಳು ಅವಿದ್ಯೆಯಿಂದಲೇ ಉತ್ಪನ್ನವಾಗಿರುತ್ತವೆ ಸ್ವಪ್ನದಂತೆ इनका परस्पर कार्य का भाव और पूर्व उत्तर भाव ಮದನ ಮಾಡಿದ್ದು ಹಿಂದೆ ಘಟ ಆಗೈತಿ ಹಿಂಗಲ್ಲ ಏನೂ ಇಲ್ಲ ಒಮ್ಮೆಲೆ ಅವಿದ್ಯಾಕೃತ ಸ್ವಪ್ನ ಕೀನಾಯಿ ಮಿಥ್ಯಾ ಪ್ರತೀತೋವೆ ಅವಿದ್ಯೆಯಿಂದ ಸ್ವಪ್ನ ಒಮ್ಮೆಲೆ ತೋರುತ್ತದೆಯೋ ಅದರಂತೆ ಜಾಗೃತ ಪ್ರಪಂಚವು ಕೂಡ ಇದೆಲ್ಲ ಅವಿದ್ಯಾ ಮೂಲಕ ಒಮ್ಮೆಲೆ ತೋರುತ್ತದೆ ಕಾರ್ಯಕಾರಣ ಭಾವ ಇಲ್ಲ ಇದರಲ್ಲಿ श्रुति ने जिनकी आपस में कार्य कारण भाव और पूर्व उत्तर कही है तो लयचिंतन के निमित्त है ಅಲ್ಲಿ ಕ್ರಮ ಅದನ್ನ ಯಾಕೆ ಹೇಳಿದ್ವಿ ಕಾರ್ಯ ಕಾರಣ ಭಾವ ಯಾಕೆ ಹೇಳಿದ್ವಿ ಅಂದ್ರ ಲಯಚಿಂತನ ಮಾಡುವ ಸಲುವಾಗಿ ಆತರ ಮಾಡಿಕೊಂಡು ಆಗಲಿ 35 ಮಾರ್ಕ್ಸ್ ತಗೊಳ್ಳಿ 90 ತಗೊಳ್ಳಿ ಏನೋ ಮಾಡಿ ಪಾಸ್ ಆಗಿದೆ ಅದಕ್ಕೆ
ध्यान में ये नियम नहीं ಆದ್ರೆ ಧ್ಯಾನದಲ್ಲಿ ಲೈಚ್ಛಿಕ ಮಾಡ್ಬೇಕಾದ್ರೆ ಧ್ಯಾನ ಮಾಡ್ತಿಲ್ಲ ಅದಕ್ಕೆ ಧ್ಯಾನ ಮೇ ನಿಯಮ नहीं ಅಂದ್ರ ಧ್ಯಾನದಲ್ಲಿ ಹಿಂಗೆ ನಿಯಮ ಇಲ್ಲ ಏನು ಒಂದೇ ರೀತಿ ಇರ್ಬೇಕು ಜೈಸಾ ರೂಪ ಹೋವೆ ತೈಸಾ ही ಧ್ಯಾನ ಹೋವೆ ಅದು ಹೆಂಗ ಐತಿ ಹಂಗ ಧ್ಯಾನ ಮಾಡ್ಬೇಕು ಅನ್ನೋದು ಧ್ಯಾನದಲ್ಲಿ ಈ ನಿಯಮ ಇಲ್ಲ यहाँ पे जागृत के पदार्थन का आपस में कार्य कारण भाव नहीं अंदर ಗೊತ್ತಾಗ್ತಾನೆ ಅಂದ್ರ ಧ್ಯಾನದಲ್ಲಿ ಈ ನೇಮ ಇಲ್ಲ ಪಿತ ಹೇಳಿದ್ರು ಹೌದಿಲ್ಲ ಯಾವ ನೇಮ ಇದೆ ಅದಕ್ಕೆಲ್ಲ ಇಲ್ಲಿ ಅದಕ್ಕೆ ನಾನು ಹೇಳಿದ್ದೇನ ಇಲ್ಲ ತಿಳಿದಿಲ್ಲ ನಾನು ಗೊತ್ತಾಗಲ್ಲ ಬ್ರೇಕ್ ಹಾಕಿದ್ದೀನಿ ಈ ನೇಮ ಇಲ್ಲ ಆದರೆ ಧ್ಯಾನದಲ್ಲಿ ಇದೇ ಒಂದೇ ನೇಮ ಅಂದ್ರ ಅದು ಹೆಂಗ ಐತಿ ಹಂಗ ಮಾಡೋದು ನೇಮ ಇಲ್ಲ ಅಂತ ಅರ್ಥ ಈಗ ಫೋಟೋದಾಗ ಹೆಂಗ ಐತಿ ಹಂಗ ನೋಡಿ ಧ್ಯಾನ ಮಾಡ್ತಾರೆ ಇದು ಅದಕ್ಕೆ ಧ್ಯಾನದಲ್ಲಿ ಅದು ಧ್ಯಾನ ಅನೇಕ ಪ್ರಕಾರ ಐತಿ ಅಂತ ಅರ್ಥ ಅಲ್ಲಿ ಪ್ರತೀಕ ಧ್ಯಾನ ದೇಹಾನುಸಾರ ಧ್ಯಾನ ಅಹಂಗ್ರಹ ಧ್ಯಾನ ಅಂತ 3 ಪ್ರಕಾರ ಐತೆ ಅದು ಧ್ಯಾನ ಹೇಳಿದ ಅದಕ್ಕೆ ಅವ್ರು ಅಷ್ಟೇ ಹೇಳ್ಬಿಟ್ರು ಈ ಧ್ಯಾನದಲ್ಲಿ ಹಿಂಗೇಮಿ ಇಲ್ಲ ಏನೇಮಿಲ್ಲ ಅದೇನ್ ಹೇಳಿದ್ರೆ ಯಾರು ಶಾಸ್ತ್ರ ಹೇಳ್ತಾರ ಅವ್ರು ಕೇಳತ್ತ ಒಂದ್ ಗುರುಮುಖ ಕೇಳ್ಬೇಕಂತ ಹೇಳೋದು ಏನಾಗುತ್ತೆ ಹೌದಲ್ಲ ಅಂದ್ರ ಧ್ಯಾನದಲ್ಲಿ ಏನೇಮಿಲ್ಲ ಧ್ಯಾನ ಅನ್ನೋದು ಪ್ರತೀಕ ಧ್ಯಾನ ಧ್ಯೇಯಾನುಸಾರ ಧ್ಯಾನ ಅನುಗ್ರಹ ಧ್ಯಾನ ಅಂತ 3 ಪ್ರಕಾರ ಐತಿ ಪ್ರತೀಕ ಧ್ಯಾನದಲ್ಲಿ ಇಲ್ಲಿ ಹೇಳಿದ ಮಾತು ಪೂರ್ತೈತಿ ಪ್ರತೀಕ ಧ್ಯಾನದಲ್ಲಿ ಇದೇನ್ ಹೇಳುತ್ತೆ ಅಂದ್ರ ಅಂದ್ರೆ ಧ್ಯಾನದಲ್ಲಿ ಈ ನೇಮ ಇಲ್ಲ ಏನ್ ನೇಮ ಜೈಸಾ ಸ್ವರೂಪ ಹೋವೆ ತೈಸಾ ಈ ಜ್ಞಾನ ಹೋವೆ ಇಂಥ ನೇಮ ಇಲ್ಲ ಹೆಂಗ ಅದ್ರ ಅರ್ಥ ತಗೋಬೇಕು ಅಂದರೆ ವಸ್ತು ಹೆಂಗ ಐತಿ ಹಂಗ ಧ್ಯಾನ ಮಾಡಬೇಕನ್ನುವುದೇನು ಇಲ್ಲ ಅಂದ್ರ ಮತ್ ಹೆಂಗ ಐತಿ ಅಂದ್ರ ಅಲ್ಲಿ ಒಂದು ಕಲ್ಲ ಶಾಲಿಗ್ರಾಮ ಶಾಲಿಗ್ರಾಮವನ್ನು ವಿಷ್ಣು ರೂಪದಿಂದ ನರ್ಮದೇಶ್ವರನ ಶಿವಲಿಂಗವೆಂದು ಶಿವನ ರೂಪವೆಂದು ಇನ್ನು ಆ ಇದ್ದದ್ದು ಒಂದು ಕಲ್ಲ ಆ ಕಲ್ಲಿನ ಆಕಾರ ಬೇರೆ ಐತಿ ಆ ವಿಷ್ಣುವಿನ ಆಕಾರ ಬೇರೆ ಐತಿ ಅವ ಚತುರ್ಭುಜ ವಿಷ್ಣು ಹೆಂಗದ ಚತುರ್ಭುಜ ಅಂದ್ರೆ 4 ಕೈಗಳು ಒಂದು ಕೈಯಾಗ ಶಂಖ ಒಂದು ಕೈಯಾಗ ಗದಾ ಒಂದು ಕೈಯಾಗ ಚಕ್ರ ಕಮಲ ಕರೆಕ್ಟ್ ಹಿಂಗ 4 ಕೈಗಳಲ್ಲಿ 4 ವಸ್ತುಗಳು ಪೀತಾಂಬರಧಾರಿ ಮುಕುಟಧಾರಿ ಸುಂದರ ಮೂರ್ತಿ ವಿಷ್ಣು ಇದ್ದಾನೆ ಅನ್ನೋ ಆ ಕಲ್ಲಾಗ ಐತೆನ ಏನು ಇಲ್ಲ ಅದು ಕಲ್ಲು ಐತಿ ಆದರೂ ವಿಷ್ಣು ಅಂತ ಧ್ಯಾನ ಮಾಡುವುದಾದ್ರೆ ಅಂದ್ರೆ ದೇಹಾನುಸಾರ ಧ್ಯಾನ ಅಲ್ಲದು ಅದ್ ಹೆಂಗ್ ಐತಿ ಹಂಗ ಮಾಡೋದೈತೆ ಎಲ್ಲಿ ಅಲ್ಲ ಈಗ ಕೈಯಾಗ ಒಂದು ಲಿಂಗಾಪುರ ಇಟ್ಕೊಂಡು ಈಶ್ವರ ಧ್ಯಾನ ಮಾಡ್ತಾನೆ ಹೌದಿಲ್ಲ ಅಲ್ಲಿ ಹೆಂಗೈತೆ ಅದು ಅವು ಗೊತ್ತಿರುತ್ತೆ ಶಾಲಿಗ್ರಾಮ ನರ್ಮದೇಶ್ವರ ಇವು ನಿಮ್ಗೆ ಗೊತ್ತಿಲ್ಲ ಯಾಕೋ ಉತ್ತರ ಪ್ರದೇಶದಲ್ಲಿ ಇಲ್ಲಿ ನಮ್ಮ ಈ ಕರ್ನಾಟಕದಾಗ ಅದು ಗುಂಡ್ಗಳಿಗೆ ಲಿಂಗಪ್ಪ ಅದನ್ನ ಕೈಯಾಗಿ ಇಟ್ಕೊಂಡು ಅದಕ್ಕ ಏನಂತ ಪೂಜೆ ಮಾಡ್ತೀರಿ ಈಶ್ವರನ ಪ್ರತ್ಯೇಕ ಈಶ್ವರ ಅಂತ ಮಾಡ್ತೀರಿ ಇಲ್ಲ ಆ ಈಶ್ವರನು ಅವ ಜಟಾಧಾರಿ ಚಂದ್ರಶೇಖರ ಸರ್ಪಭೂಷಣ ಹೀಗೆಲ್ಲ ಇದ್ರಾಗ ಏನೈತದೆಲ್ಲ ಇಲ್ಲ ಅಂದ್ರೂ ಕೂಡ ಮಾಡೋದು ಪ್ರತೀಕ ಜ್ಞಾನ ಇದ್ದದ್ದು ಒಂದು ವಸ್ತು ಬೇರೆ ಅದರಲ್ಲಿ ಆ ಯಾವ್ದು ಧ್ಯಾನ ಮಾಡ್ತಿ ಅದರ ರೂಪ ಬೇರೆ ಇದರ ರೂಪ ಬೇರೆ ಹಿಂಗಿದ್ದದ್ದನ್ನ ಧ್ಯಾನ ಮಾಡೋದಕ್ಕೆ ಪ್ರತೀಕ ಧ್ಯಾನ ಅನ್ನುತ್ತಾರೆ
ಇದು ಒಂದು ಪ್ರಕಾರ. ಅದಕ್ಕ ಅಲ್ಲಿ ಮ್ಯಾಲೆ ಏನ್ ಹೇಳ್ಕೊಂಡ್ಬಂದ್ರು, ಜ್ಞಾನದಲ್ಲಿ ಈ ಕ್ರಮ ಇಲ್ಲ ಅಂತ ಹೇಳ್ಕೊಂಡ್ಬಂದ್ರು. ಧ್ಯಾನದಲ್ಲಿ ಈ ಕ್ರಮ ಇಲ್ಲ. ಏನ್ ಯಾವ ಕ್ರಮ ಇಲ್ಲ ಅಂತಂದ್ರೆ, ध्यान में ये नियम नहीं, जैसा स्वरूप होवे तैसा ही ध्यान होवे. ಧ್ಯಾನ ಐತಿ ಹಂಗ ಧ್ಯಾನ ಮಾಡ್ಬೇಕನ್ನು ಈ ನಿಯಮ ಇಲ್ಲ ಅಂತದ್ದು. ಇಲ್ಲಿ ಪ್ರತೀಕ ಧ್ಯಾನ ಹಚ್ಬೇಕು ನೀವು. ಪ್ರತೀಕ ಧ್ಯಾನ, ಧ್ಯೇಯಾನುಸಾರ ಧ್ಯಾನ, ಅಂತರ ಧ್ಯಾನ 3 ಪ್ರಕಾರ ಐತೆ. ಆದ್ರ ಧ್ಯೇಯಾನುಸಾರ ಧ್ಯಾನದಲ್ಲಿ ಹೆಂಗೈತ್ ಹಂಗ ಧ್ಯಾನ ಮಾಡೋದಕ್ಕ ಧ್ಯೇಯಾನುಸಾರ ಧ್ಯಾನ ಅಂತಾರೆ. ಮತ್ತು ಇಲ್ಲಿ ಅದು ಇದ್ದದ್ದು ವಸ್ತುನೇ ಬೇರೆ, ಅದ್ರ ಧ್ಯಾನ ಮಾಡುದು ಆ ಆಕಾರ ಬೇರೆ, ಆ ಪರಮಾತ್ಮ ಹಿಂಗಿದ್ದದಕ್ಕ ಪ್ರತೀಕ ಧ್ಯಾನ. ಆದ್ರ ಇವು ಎರಡನ್ನು ಭೇದ ಬುದ್ಧಿಯಿಂದ ಇವು ಕಾಣ್ತಾನೆ ಇಲ್ಲಿ. ಆದರೆ ಅಹಂಗ್ರಹ ಧ್ಯಾನದಲ್ಲಿ ಅಭೇದ ಬುದ್ಧಿಯಿಂದ ನಡೆಯುತ್ತದೆ. ಏನು ಯಾವ ಪರಮಾತ್ಮನ ನಾನು ಧ್ಯಾನ ಮಾಡ್ತೇನೆ ಅವನೇ ನಾವು. ಹೇಗಿರ್ತದೆ ಅಹಂಗ್ರಹ ಧ್ಯಾನ? ಇಲ್ಲಿ ನಾನು ಆ ದೇವರ ಧ್ಯಾನ ಮಾಡ್ತೀನಿ ಹಿಂಗ ಇರ್ತತಿ, ಬೇರೆ ಬುದ್ಧಿ ಇರ್ತದೆ. ಹಿಂಗ ಧ್ಯಾನಗಳಲ್ಲಿ ವಿಲಕ್ಷಣ ಬೇರೆ ಬೇರೆ ಅದ. ಅದಕ್ಕೆ ಇಲ್ಲಿ ಹೇಳಿದ್ದು ಪ್ರತೀಕ ಧ್ಯಾನ ಅಂತ ತಿಳ್ಕೊಬೇಕು ನೀವು. जैसा स्वरूप होवे तैसा ही ध्यान होवे, ये नेम नहीं. हिंग दोनों बराबर रिस्पॉन्स कर सकते हैं. यहाँ ते जागृत के पदार्थन का आपस में कार्य कारण भाव नहीं. ಆದ್ದರಿಂದ ಜಾಗೃತದ ಪದಾರ್ಥಗಳು ತಮ್ಮ ತಮ್ಮಲ್ಲಿ ಕಾರ್ಯ ಕಾರಣ ಭಾವ ಇಲ್ಲ. ಇಲ್ಲಿ ನಾವು ತಂದೆಯಿಂದ ಮಗ, ಮಗನಿಂದ ಮೊಮ್ಮಗ ಹುಟ್ಟ್ಯಾನ ಅಂತೇಳಿ ಹೇಳ್ತೀವಿ, ಹೌದಲ್ಲ? ಏನ್ ಕಾರ್ಯ ಕಾರಣ ಭಾವ ಇಲ್ಲ. ಮಣ್ಣಿನಿಂದ ಘಟ, ನೂಲಿನಿಂದ ಬಟ್ಟೆ, ಹಿಂಗ ಯಾವ ಕಾರ್ಯಕಾರಣ ಭಾವ ಇಲ್ಲ. ಎಲ್ಲಾ ವಿದ್ಯಾ ಜನ್ಯವೇ. ಆ ವಸ್ತು ವಿಜ್ಞಾನ ಕೂಡ ಒಮ್ಮೆಲೆ. ಸ್ವಪ್ನದ ಯಾಗೋ ಜಾಗೃತದ ಹಾಗೆ. ಆದ್ದರಿಂದ ಈ ರೀತಿಯಾಗಿ ಇಲ್ಲಿ ಏನು ಸೃಷ್ಟಿ ಮುಂದಂಕ ಸ್ಟಾಪ್ ಇದೆ, ಹೌದಿಲ್ಲ? 5 ನಿಮಿಷ. ಆದ್ದರಿಂದ ಈ ರೀತಿಯಾಗಿ ಇಲ್ಲಿ ಇದು ಉತ್ತಮ ಸಿದ್ಧಾಂತ ಇದು. ಎಲ್ಲಿ ನಾವು ಅಲ್ಲಿ ಹೋಗಬೇಕಾದ್ರೆ ಈ ಜ್ಞಾನ ಇದು ನಮಗೆ ಇಂಥ ಜ್ಞಾನ ಆಗಬೇಕದು, ಅಂದಾಗ ಮುಕ್ತಿ ಆಗೋದು. ಬರೇ ಆತ್ಮನೇ ಪರಮಾತ್ಮ ಮುಖ್ಯ ಅಲ್ಲ. ಯಾಕ ಅದ್ವೈತ ಸಿದ್ಧ ಆಗ್ಬೇಕಾದ್ರೆ ಸಂಪೂರ್ಣ ಎಲ್ಲ ಜಗತ್ತು ನಾನು ಹಿಡ್ಕೊಂಡು ಎಲ್ಲ ಸರ್ವಂಶ ಒಂದೇ ಒಂದು ಅದ್ವೈತ ಅಂದ್ರೆ ಒಂದಕ್ಕ ಬಂದಿರು. ಬ್ರಹ್ಮನನ್ನ ಬಿಟ್ಟು ಇನ್ನೊಂದೇನು ಇಲ್ಲ, ನಾನು ಇಲ್ಲ ನೀನು ಇಲ್ಲ. ಹೀಗ ಆದ್ದರಿಂದ ಈ ರೀತಿ ಇಲ್ಲಿ ಅದ್ವೈತ ಜ್ಞಾನ ಹೀಗದ ಅಂತೇಳಿ ಇಲ್ಲಿ ವಿಚಾರ ಸಾಗರಕಾರರು ಹೇಳಿದ್ದಾರೆ. ಈಗ 328ನೇ ಸೃಷ್ಟಿವಾದ ಮುಂದಿನ ನೆಕ್ಸ್ಟ್ ಸಂಡೇ. ಜಯ ಮಂಗಲಂ ಜಯ ನಮಃ ಪಾರ್ವತೀಶ್ವರ.